ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಥ್ಯಾಂಕ್ ಯು. ಆಪ್ಕಿ ಅದಾಲತ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ಹೂಡ್ತಾ ಇರೋದು ಒಬ್ಬ ಎಂಥ ಪ್ರಭಾವಿ ವ್ಯಕ್ತಿ ಅಂದ್ರೆ ಕಳೆದ 50 ವರ್ಷಗಳಿಂದ ರಾಜಕೀಯದ ಪ್ರತಿಯೊಂದು ಬಣ್ಣವನ್ನ ಅವರು ಗಮನಿಸಿದ್ದಾರೆ. ನಮ್ಮ ದೇಶದ ಅತ್ಯಂತ ಅನುಭವಿ ಮತ್ತು ಹಿರಿಯ ನಾಯಕರಲ್ಲಿ ಒಬ್ಬರಾದ ಈ ನಾಯಕ ಇಲ್ಲಿವರೆಗೆ ಅದೆಷ್ಟು ಜನರನ್ನ ಕುರ್ಚಿ ಮೇಲೆ ಕೂರಿಸಿದಾರೋ ಅದೆಷ್ಟು ಜನರನ್ನ ಕುರ್ಚಿಯಿಂದ ಇಳಿಸಿದಾರೋ. ಪ್ಲೀಸ್ ವೆಲ್ಕಮ್ ದೇಶದ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರಾದ ಗುಲಾಂ ನಬಿ ಆಜಾದ್ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಆಜಾದ್ ಸಾಹೇಬ್ರಿಗೆ ನ್ಯಾಯಾಧೀಶರನ್ನ ಆಯ್ಕೆ ಮಾಡೋದು ಕಷ್ಟ ಆಗಿತ್ತು. ಇಷ್ಟು ದೊಡ್ಡ ಅನುಭವ ಇರೋರು, 50 ವರ್ಷಗಳ ಪೊಲಿಟಿಕಲ್ ಕರಿಯರ್ ಹೊಂದಿರೋರು. ನಾನೀಗ ಸ್ವಾಗತಿಸ್ತಾ ಇದ್ದೇನೆ ರಾಜಕೀಯದ ಅನುಭವ ಹೊಂದಿರೋರು, ಫಾರ್ಮರ್ ಯೂನಿಯನ್ ಮಿನಿಸ್ಟರ್, ಇವತ್ತಿನ ಜಡ್ಜ್ ದಿನೇಶ್ ತ್ರಿವೇದಿ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಆರೋಪ ಮತ್ತು ಪ್ರಶ್ನೆಗಳ ಸರಣಿಯನ್ನ ಆರಂಭಿಸುವಂತ ಮೊದಲು ಇವತ್ತಿನ ಜಡ್ಜ್ ಆದ ದಿನೇಶ್ ತ್ರಿವೇದಿ ಅವರ ಅನುಮತಿ ಪಡಿತಾ ಇದ್ದೇನೆ. ಇವತ್ತಿನ ವಿಚಾರಣೆ ಶುರು ಮಾಡುವ ಮೊದಲು ಅನುಮತಿ ಇದೆ. ಬನ್ನಿ ನಾವೀಗ ಆಪ್ಕಿ ಅದಾಲತ್ನಲ್ಲಿ ಆರೋಪ ಹೊರಿಸೋ ಮೊದಲು ಗುಲಾಂ ನಬಿ ಆಜಾದ್ ಅವರ ರಾಜಕೀಯ ಜೀವನದ ಒಂದು ಕಿರುನೋಟವನ್ನ ನೋಡಿ ಬರೋಣ. ಗುಲಾಂ ನಬಿ ಆಜಾದ್ ದೇಶದ ಅತ್ಯಂತ ಅನುಭವಿ ರಾಜಕೀಯ ನಾಯಕರಲ್ಲಿ ಒಬ್ಬರು. ಗುಲಾಂ ನಬಿ ಆಜಾದರು 50 ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನು ಸೇರಿದರು. ಕಾಶ್ಮೀರದಲ್ಲಿ ಕಾಂಗ್ರೆಸ್ನ ಬ್ಲಾಕ್ ಲೆವೆಲ್ ಸೆಕ್ರೆಟರಿಯಾಗಿ ಕಾರ್ಯ ಆರಂಭಿಸಿದ ಗುಲಾಂ ನಬಿ ಆಜಾದ್ ಕಾಂಗ್ರೆಸ್ನ ಹಲವು ರಾಜ್ಯ ಮಟ್ಟದ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಇವರು ಯೂತ್ ಕಾಂಗ್ರೆಸ್ನ ನ್ಯಾಷನಲ್ ಪ್ರೆಸಿಡೆಂಟ್ ಆದಾಗ ಇವರು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾದರು. ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ ಅತಿ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿದ ದಾಖಲೆ ಸಹ ಗುಲಾಂ ನಬಿ ಆಜಾದ್ರ ಹೆಸರಿನಲ್ಲಿದೆ. ಸುಮಾರು 35 ವರ್ಷಗಳ ಕಾಲ ಗುಲಾಂ ನಬಿ ಆಜಾದ್ ಕಾಂಗ್ರೆಸ್ ಪಾರ್ಲಿಮೆಂಟರಿ ಬೋರ್ಡ್ ಹಾಗೂ ವರ್ಕಿಂಗ್ ಕಮಿಟಿಯ ಮೆಂಬರ್ ಆಗಿದ್ದರು. ಆ ಸಮಯದಲ್ಲಿ ಬಹುಪಾಲು ಸಮಯ ಕೇಂದ್ರದಲ್ಲಿ ಕಾಂಗ್ರೆಸ್ನ ಸರ್ಕಾರವೇ ಇತ್ತು. 1982ರಿಂದ 2014ರವರೆಗೂ ಕಾಂಗ್ರೆಸ್ ಸರ್ಕಾರ ರಚಿಸಿದಾಗಲೆಲ್ಲ ಗುಲಾಂ ನಬಿ ಆಜಾದ್ರು ಅದರಲ್ಲಿ ಮಂತ್ರಿಯಾಗಿದ್ದರು. ಪಾರ್ಟಿಯ 4 ಪ್ರಧಾನ ಮಂತ್ರಿಗಳಾದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನರಸಿಂಹರಾವ್ ಹಾಗೂ ಮನಮೋಹನ್ ಸಿಂಗ್ರ ಸರ್ಕಾರಗಳಲ್ಲಿ ಮಂತ್ರಿಯಾದ ಕೆಲವು ನಾಯಕರಲ್ಲಿ ಗುಲಾಂ ನಬಿ ಆಜಾದ್ರು ಸಹ ಒಬ್ಬರು. ಗುಲಾಂ ನಬಿ ಆಜಾದರು 2005ರಿಂದ 2008ರ ತನಕ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಸಹ ಆಗಿದ್ದರು. ಇವರು 7 ವರ್ಷಗಳ ಕಾಲ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ನಂತರ 2022ರಲ್ಲಿ ಗುಲಾಂ ನಬಿ ಆಜಾದರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿ ಎಲ್ಲರನ್ನೂ ದಂಗುಬಡಿಸಿದ್ದರು. ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಾರ್ಟಿಯ ಅಧ್ಯಕ್ಷರಾದ ಗುಲಾಂ ನಬಿ ಆಜಾದ್ ಇತ್ತೀಚೆಗೆ ಬಿಡುಗಡೆಯಾದ ತಮ್ಮ ಆಟೋಬಯೋಗ್ರಫಿ ಆಜಾದ್ನಿಂದಾಗಿ ಸದ್ಯಕ್ಕೆ ಚರ್ಚೆಯಲ್ಲಿದ್ದಾರೆ. ಸಂಜಯ್ ಗಾಂಧಿಯಿಂದ ಹಿಡಿದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಯವರ ನಿಕಟವರ್ತಿಗಳಾಗಿದ್ದ ಗುಲಾಂ ನಬಿ ಆಜಾದ್ ಆಪ್ಕಿ ಅದಾಲತ್ನಲ್ಲಿ ತಮ್ಮ ವಕಾಲತನ್ನು ತಾವೇ ವಹಿಸುತ್ತಿದ್ದಾರೆ. ಬನ್ನಿ ಇಂದಿನ ವಿಶೇಷ ಪ್ರಕರಣವನ್ನ ಪ್ರಾರಂಭಿಸೋಣ. ಗುಲಾಂ ನಬಿ ಆಜಾದ್ ಅವರ ವಿರುದ್ಧ ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ. ಆಪ್ಕಿ ಅದಾಲತ್ನಲ್ಲಿ ದೇಶದ ಅತ್ಯಂತ ಸೀನಿಯರ್ ನಾಯಕರಲ್ಲಿ ಒಬ್ಬರಾದ ಗುಲಾಂ ನಬಿ ಆಜಾದ್ ಅವರ ಮೇಲೆ ಆರೋಪ ಮಾಡಲಾಗ್ತಿರೋದು ಇವರು ವಿಶ್ವಾಸದ್ರೋಹ ಬಗೆದರು ಎಂದು. ಆಜಾದ್ ಸಾಹೇಬ್ರೆ, ಯಾವಾಗ ನಿಮ್ಮ ಪುಸ್ತಕ ಹೊರಗೆ ಬಂತಲ್ಲ, ಕಾಂಗ್ರೆಸ್ನಲ್ಲಿದ್ದ ನಿಮ್ಮ ಹಳೆ ಸ್ನೇಹಿತರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಹೇಗಿದ್ದ ಹೇಗಾದ, ಎಳೆಯ ಮೂರ್ಖ ಆದ ಅಂತ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ವಿಶ್ವಾಸದ್ರೋಹದಿಂದಾಗಿ ಮೂರ್ಖರಾಗಿದ್ದಾರೆ ಅಂತ. ಮತ್ತೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ವಕ್ತಾರರು ನಿಮಗಾಗಿ ಒಂದು ಕವನ ಕೂಡ ಬರೆದಿದ್ದಾರೆ. ದುಃಖ ಆಗ್ತಿರೋದು ಅವರ ವಿಶ್ವಾಸದ್ರೋಹಿಯಾಗಿದ್ದಕ್ಕಲ್ಲ, ಬೇಜಾರಾಗ್ತಿರೋದು ಹೇಗಿದ್ದ ಹೇಗಾದ ಅಂತ.
ಹೇಗಿದ್ದ ಹೇಗಾದ ಗೊತ್ತಾ ಅಂತ ಕೇಳ್ತಾ ಇದ್ದಾರಲ್ಲ, ಈ ಪರಿಸ್ಥಿತಿಗೆ ಕಾರಣನೇ ಅವರಲ್ವಾ ಹಾಗಿದ್ದವನು ಹೀಗಾಗಕ್ಕೆ. ನೋಡಿ, ನಾನು ಮೋಸಗಾರ ಅಲ್ಲ, ಆದ್ರೆ ಪ್ರಾಮಾಣಿಕ. ನಾನು ಮೋಸಗಾರರು ಯಾರು ಅಂದ್ರೆ, ಪ್ರತಿಯೊಂದು ಅವ್ರ ಕಣ್ಣು ಕಾಣಿಸ್ತಾ ಇದ್ರೂ ಏನು ಕಾಣಿಸ್ದೇ ಇರೋ ಥರ ಎಲ್ಲ ಹಾಳಾಗೋಗಿದೆ ಅಂತ ಲೀಡರ್ಶಿಪ್ಗೆ ಹೇಳೋ ಧೈರ್ಯ ಇಲ್ವಲ್ಲ, ಅವರು ಮೋಸಗಾರರು. ಅವರು ಲೀಡರ್ಗೆ ಮೋಸ ಮಾಡ್ತಾ ಇದ್ದಾರೆ, ತಮ್ಮ ಪಾರ್ಟಿಗೆ ಮೋಸ ಮಾಡ್ತಾ ಇದ್ದಾರೆ. ಮತ್ತೆ ಅವರಿಗೆ ಒಂದು ವಿಷಯ ಹೇಳಕ್ಕೆ ಯಾರಿಗೆ ನಿಜ ಹೇಳೋಂಥ ಧೈರ್ಯ ಇಲ್ವೋ, ದಾರ್ಷ್ಟ್ಯ ಇಲ್ವೋ, ಪಾರ್ಟಿ ಸರ್ವನಾಶ ಆಗಿದೆ ಅಂತ ಹೇಳಕ್ಕಾಗಲ್ವೋ. ಯಾವ ಪಾರ್ಟಿ ಹಿಂದೂಸ್ತಾನದ 34-35 ಸ್ಟೇಟ್ಗಳಲ್ಲಿ ಆಳ್ವಿಕೆ ಮಾಡಿತ್ತೋ, ಒಂದು ಕಾಲದಲ್ಲಿ ಪಾರ್ಲಿಮೆಂಟಲ್ಲಿ 414 ಸೀಟ್ ತಗೊಂಡಿತ್ತೋ, ಅದು 2 ಎಲೆಕ್ಷನ್ನಲ್ಲಿ ಕೇವಲ 50-55 ಸೀಟ್ ಕೂಡ ಗೆಲ್ತಾ ಇಲ್ಲ. ಅಪೋಸಿಷನ್ ಲೀಡರ್ ಕೂಡ ಮಾಡಕ್ಕಾಗ್ತಿಲ್ಲ. ಅವರು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದ್ದೂ ಕೂಡ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ವೋ, ಅವರು ಮೋಸಗಾರರು. ಅವರು ತಮ್ಮ ಪಾರ್ಟಿಗೆ ಮೋಸ ಮಾಡ್ತಿದ್ದಾರೆ. ಅವರಿಗೆಲ್ಲ ಆಜಾದ್ ಸಾಹೇಬ್ರು ಕಾಂಗ್ರೆಸ್ಸಿಂದ ಬೇರೆಯಾದ್ರು ಅನ್ನೋ ಕಂಪ್ಲೇಂಟ್ ಅಂತೂ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ನೀವು ರಾಹುಲ್ನ ಇಷ್ಟಪಡದೇ ಇದ್ರೂ ಪರವಾಗಿಲ್ಲ, ಮೋದಿನ ಇಷ್ಟಪಟ್ರೆ ತೊಂದರೆ ಆಗುತ್ತೆ. ನೋಡಿ, ನಾವು ಮೋದಿಜಿನೂ ಇಷ್ಟಪಡಲ್ಲ, ಆಮೇಲೆ ನಾವು ರಾಹುಲ್ ಜಿನ ಕಡೆಗಣಿಸೋದೂ ಇಲ್ಲ. ಈಗ ಪ್ರಶ್ನೆ ಗರ್ಲ್ ಫ್ರೆಂಡ್ದಲ್ಲ, ಬಾಯ್ ಫ್ರೆಂಡ್ದೂ ಅಲ್ಲ. ಈಗ ನಮ್ಮ ಮುಂದೆ ಪ್ರಶ್ನೆ ಇರೋದು ಹಿಂದೂಸ್ತಾನದ ರಾಜನೀತಿ ಬಗ್ಗೆ. ಯಾವ ಕ್ಯಾಪ್ಟನ್ನು ಇದನ್ನ ಮುಳುಗ್ಸೋದಕ್ಕೆ ನೋಡ್ತಾ ಇದ್ದಾನೆ, ಆಮೇಲೆ ಯಾವ ಕ್ಯಾಪ್ಟನ್ನು ಇದನ್ನ ದಡ ತಲುಪಿಸೋ ಪ್ರಯತ್ನ ಮಾಡ್ತಿದ್ದಾನೆ ಅಂತ. ಅದರಲ್ಲಿ ನಾನು ಅವ್ರ ಧರ್ಮ ನೋಡೋದಿಲ್ಲ, ಅವ್ರ ಮುಖನೂ ನೋಡೋದಿಲ್ಲ, ಅವ್ರ ಕೆಲಸ ನೋಡ್ತೀನಷ್ಟೆ. ಇಂದಿರಾ ಗಾಂಧಿಯವರಿದ್ರು, ನಡೆಸ್ತಿದ್ರು. ರಾಜೀವ್ ಗಾಂಧಿ ಇದ್ರು, ನಡೆಸ್ತಾ ಇದ್ರು. ನೆಹರು ಅವರಿದ್ರು, ನಡೆಸ್ತಾ ಇದ್ರು. ನಮ್ಮ ದೇಶನೂ ನಡೆಸ್ತಾ ಇದ್ರು, ಪ್ರಪಂಚನೂ ನಡೆಸ್ತಾ ಇದ್ರು. ಮಿಸಸ್ ಗಾಂಧಿಯವರಿಗೆ ಪ್ರೈಮ್ ಮಿನಿಸ್ಟರ್ ಆಗುವಂಥ ಅವಕಾಶ ಸಿಗಲಿಲ್ಲ, ಆದರೆ ಹಿಂದೆ ನಿಂತು ಅವರು ನಡೆಸ್ತಾ ಇದ್ರು. ಆದರೆ ಇವತ್ತೇನಾಗಿದೆ, ಈ ಪಾರ್ಟಿನೇ ನಡೀತಿಲ್ಲ. ಸುಮ್ಮನೆ ಬೈಕೊಂಡು ತಿರುಗೋದ್ರಿಂದ ಯಾರೂ ಲೀಡರ್ ಆಗೋದಿಲ್ಲ. ಬೈಯೋದು ಕೂಡ ನೋಡಿ, ರಾಜಕೀಯದಲ್ಲಿ ಸೊಫಿಸ್ಟಿಕೇಟೆಡ್ ಬೈಗುಳ ನಡೆಯುತ್ತೆ, ಆದರೆ ಸ್ಟ್ರೀಟ್ ಲ್ಯಾಂಗ್ವೇಜಲ್ಲಿ ನಡೆಯಲ್ಲ. ಅದು ಯಾವ ಥರ ಆಗಿದೆ ಅಂದರೆ, 24 ಗಂಟೆ ನಿದ್ದೆಯಿಂದ ಹೇಳ್ತಿದ್ದಂಗೆ ನೀವ್ಯಾರನ್ನೋ ಬೈತಿದ್ದೀರಾ, ಮಲಗಕ್ ಮುಂಚೆ ಅವ್ರನ್ನ ಬೈತೀರಾ. ಇದರಿಂದ ದೇಶನೂ ನಡೆಯಲ್ಲ, ಪ್ರಪಂಚನೂ ನಡೆಯಲ್ಲ, ಅಧಿಕಾರಕ್ಕೂ ಬರಕ್ಕಾಗಲ್ಲ. ನೀವು ಹೇಳ್ತಾ ಇರೋದು ರಾಹುಲ್ ಅವರು ಹಡಗನ್ನ ಮುಳುಗಿಸ್ತಾ ಇದ್ದಾರೆ, ಮತ್ತೆ ಮೋದಿ ಅವರು ಅದನ್ನ ಓಡಿಸ್ತಾ ಇದ್ದಾರೆ. ಅದೇ ಅಲ್ವಾ ಇವಾಗ ನಡೀತಾ ಇರೋದು. ಈಗ ಕ್ಯಾಪ್ಟನ್ ಆಗ್ಬೇಕು ಅಂತಂದ್ರೆ, ಒಂದು ವೇಳೆ ಮೋದಿ ಸಾಬ್ 24/7 ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಆಗ ಇವರು 24 ಮಿನಿಟ್ಸ್ ಆದ್ರೂ ಕೆಲಸ ಮಾಡ್ಬೇಕಲ್ವಾ. 24 ಮಿನಿಟ್ಸೂ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನೀವು ಪ್ರಧಾನಮಂತ್ರಿ ಹೇಗಾಗ್ತೀರಾ? ರಾಹುಲ್ ಗಾಂಧಿಯವರ ಬಗ್ಗೆ ಸಂಪೂರ್ಣ ಸಹಾನುಭೂತಿ ಇದೆ ನನಗೆ. ನಾನು ಅವರ ತಂದೆ ಜೊತೆಗೂ ಮಂತ್ರಿಯಾಗಿದ್ದೆ, ಅವರಪ್ಪನ ಜೊತೆ ನಾನು ಪಾರ್ಟಿನಲ್ಲೂ ಇದ್ದೆ, ಅವರ ಅಜ್ಜಿ ಜೊತೆಗೂ ನಾನು 32 ವರ್ಷಕ್ಕೆ ಮಂತ್ರಿಯಾಗಿದ್ದೆ. ಅದಕ್ಕೂ ಮೊದಲು ಯೂತ್ ಕಾಂಗ್ರೆಸ್ಸಲ್ಲಿ 18-19 ವರ್ಷ ಇದ್ದಾಗ ಇಂದಿರಾ ಗಾಂಧಿಯವರ ಜೊತೆಗೂ ಕೆಲಸ ಮಾಡಿದ್ದೀನಿ. ಅವರು 24 ಗಂಟೆ 20 ಗಂಟೆ ಕೆಲಸ ಮಾಡ್ತಾ ಇದ್ರು. ರಾಜೀವ್ ಗಾಂಧಿ 20 ಗಂಟೆ ಕೆಲಸ ಮಾಡ್ತಾ ಇದ್ರು. ಇವ್ರು ಯಾಕೆ 20 ನಿಮಿಷನೂ ಕೆಲಸ ಮಾಡಲ್ಲ? ಅವ್ರು 20 ಗಂಟೆ ಕೆಲಸ ಮಾಡಿದ್ರು, ಪ್ರಧಾನಮಂತ್ರಿ ಆದ್ರು. ಇವರು ಬರೀ 20 ನಿಮಿಷ ಕೆಲಸ ಮಾಡಿ ಪ್ರಧಾನಮಂತ್ರಿ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಅದು ಪಾಸಿಬಲ್ ಆಗಲ್ಲ. ನಾನು 20 ಗಂಟೆ ಕೆಲಸ ಮಾಡಿದ್ದೀನಿ. ನಾನಿವತ್ತು ಕೂಡ 70+ ನಾನಿವತ್ತು 18 ಗಂಟೆ ಕೆಲಸ ಮಾಡ್ತೀನಿ. ಹೊಸ ಪಾರ್ಟಿ ಮಾಡಿದ್ದೀನಿ. 2 ಗಂಟೆ ತನಕ ಕೂತಿರ್ತೀನಿ, ಜನಗಳನ್ನ ನೋಡ್ತಿರ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಶುರು ಹಚ್ಕೋತೀನಿ. ನೀವ್ ಈ ತರ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ನಿಮ್ಮ ಪಾರ್ಟಿ ಹೆಸರು ಆಜಾದ್ ಅಂತ. ಆಜಾದ್ ಇರೋದು ಬರೀ ಹೆಸರಲ್ಲಿ ಮಾತ್ರ, ಪುಸ್ತಕದ ಹೆಸರು ಕೂಡ ಆಜಾದ್ ಅಂತ. ಆದ್ರೆ ಮೋದಿ ಅವ್ರಿಗೆ ಗುಲಾಮರಾಗಿದ್ದಾರೆ. ನೋಡಿ, ನಾನು ಯಾರಿಗೂ ಗುಲಾಮ ಅಲ್ಲ. ಹೀಗೆ ಯೋಚಿಸೋರೇನೇ ಗುಲಾಮರು. ಈ ಯೋಚನೆ ಇದೆಯಲ್ಲ, ಒಬ್ಬ ಒಳ್ಳೆಯವನ್ನ ಒಳ್ಳೆಯವನು ಅನ್ನೋದು, ಕೆಟ್ಟವನ್ನ ಕೆಟ್ಟವನು ಅನ್ನೋದು, ಇದೇ ಗರ್ವದ ಮತ್ತು ಗುಲಾಮಿ ಮನಸ್ಸು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಪುಸ್ತಕ ಇದೆಯಲ್ಲ, ಇದನ್ನ ಆಜಾದ್ ಸಾಹೇಬ್ರು ಬರ್ದಿದ್ದಲ್ಲ, ಇದನ್ನ ಮೋದಿ ಅವರೇ ಬರ್ದಿರೋದು. ಮತ್ತೆ ಈ ಬುಕ್ನ ಬರ್ದಿರೋದೇ ಕಾಂಗ್ರೆಸ್ಸನ್ನ ಡಿಮಾಲಿಷ್ ಮಾಡೋದಿಕ್ಕಾಗಿ, ಅವರ ಕಾಂಗ್ರೆಸ್ ಮುಕ್ತ ಭಾರತದ ಕನಸನ್ನ ನನಸು ಮಾಡೋದಿಕ್ಕಾಗಿ. ನೀವೇ ಯೋಚಿಸಿ, ಒಂದ್ ವೇಳೆ ಮೋದಿನೇ ಬರ್ದಿದ್ದಾರೆ ಅಂದ್ರೆ ತುಂಬಾ ಖುಷಿ ಪಡಬೇಕು. ಕಾಂಗ್ರೆಸ್ಸನ್ನ ಹೊಗಳ್ತಿದ್ದಾರೆ, ಫ್ರೀಡಮ್ ಫೈಟರ್ಸ್ನ ಹೊಗಳ್ತಾ ಇದ್ದಾರೆ, ನೆಹರೂನ ಹೊಗಳ್ತಾ ಇದ್ದಾರೆ, ಇಂದಿರಾ ಗಾಂಧಿನ ಹೊಗಳ್ತಾ ಇದ್ದಾರೆ. ಮತ್ತ ಆ ಬುಕ್ಕಲ್ಲಿ
ರಾಜೀವ್ ಗಾಂಧಿನ ಹೊಗಳ್ತಿದ್ದಾರೆ, ಸೋನಿಯಾ ಗಾಂಧಿನ ಹೊಗಳ್ತಾ ಇದ್ದಾರೆ. ತುಂಬಾ ಖುಷಿ ವಿಷಯ ಅಲ್ವಾ? ಒಂದ್ ವೇಳೆ ಮೋದಿ ಈ ತರ ಬರಿತಾ ಇದ್ದಾರೆ, ಈ ತರ ಯೋಚಿಸ್ತಾ ಇದ್ದಾರೆ ಅಂದ್ರೆ ಇವ್ರು ಸಂತೋಷ ಪಡ್ಬೇಕು. ಆದ್ರೆ ಅವ್ರ ದೂರ ಏನು ಅಂದ್ರೆ ಮೋದಿ ನನ್ನನ್ನು ಯಾಕೆ ಹೊಗಳಿಲ್ಲ ಅಂತ. ಈಗ ಅವ್ರಿಗೆ ಆಕ್ಚುಲಿ ಖುಷಿ ಆಗ್ಬೇಕಿತ್ತು, ಅವ್ರ ಅಜ್ಜಿ, ಅಜ್ಜ ಮತ್ತೆ ಅಪ್ಪನ ಹೊಗಳ್ತಿದ್ದಾರೆ ಅಂತ. ಇನ್ನೊಂದು ವಿಷಯ, ಅವರು ತಮ್ಮ ಕೆಲಸದಿಂದ ಕೆಲಸ ಮಾಡದೇ ಇರೋದ್ರಿಂದ ನಾನೂ ಮಾಡ್ತಿದ್ದೀನಿ ಅಂತ ಮೋದಿಗೆ ನೆನಪಿಸಕ್ ನೋಡ್ತಾ ಇದ್ದಾರೆ. ನಾನು ಮೋದಿಜಿ ಅವರನ್ನ ದುರ್ಬಲಗೊಳಿಸೋದಕ್ಕೆ ಕಾಂಗ್ರೆಸ್ ಅಲ್ಲಿ ಪರಿವರ್ತನೆ ತನ್ನಿ, ಬ್ಲಾಕ್ ಲೆವೆಲಲ್ಲಿ ಎಲೆಕ್ಷನ್ ಮಾಡಿಸಿ, ಹಾಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲೆಕ್ಷನ್ ನಡೆಸಿ, ಸ್ಟೇಟ್ ಲೆವೆಲಲ್ಲಿ ಎಲೆಕ್ಷನ್ ನಡೆಸಿ, ವರ್ಕಿಂಗ್ ಕಮಿಟಿಗೆ ಎಲೆಕ್ಷನ್ ನಡೆಸಿ, ಇಲ್ಲಂತೂ 26 ವರ್ಷದಿಂದ ಎಲೆಕ್ಷನ್ನೇ ಈಗ ನಡೆದಿಲ್ಲ. ನೋಡಿ, ಎಷ್ಟು ಸೀನಿಯರ್ ರಾಜಕಾರಣಿಯಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗ್ಬಿಟ್ರು. ನ್ಯಾಷನಲ್ ಪ್ರೆಸಿಡೆಂಟ್ ಎಲೆಕ್ಷನ್ಗೂ ಮುಂಚೆ ಬ್ಲಾಕ್ ಲೆವೆಲ್ ಎಲೆಕ್ಷನ್ ನಡಿಬೇಕಾಗತ್ತೆ, ಡಿಸ್ಟ್ರಿಕ್ಟ್ ಎಲೆಕ್ಷನ್ ನಡಿಬೇಕು, ಸ್ಟೇಟಲ್ ಎಲೆಕ್ಷನ್ ನಡಿಬೇಕು. ಆಗ ಆ ಜನ ಆರಿಸ್ತಾರೆ. ಅತ್ಲಾಗೆ ಬ್ಲಾಕ್ ಎಲೆಕ್ಷನ್ನೂ ನಡೆದಿಲ್ಲ, ಡಿಸ್ಟ್ರಿಕ್ಟ್ ಎಲೆಕ್ಷನ್ನೂ ನಡೆದಿಲ್ಲ. ಸೀದಾ ನ್ಯಾಷನಲ್ ಪ್ರೆಸಿಡೆಂಟ್ಗೆ ಎಲೆಕ್ಷನ್ ಮಾಡ್ಬಿಟ್ರು, ವೋಟರ್ ಲಿಸ್ಟ್ ಇಲ್ದೇನೆ ನಡೆಸ್ಬಿಟ್ರು. ಕೆಲವರಂತೂ ಈ ವೋಟರ್ ಲಿಸ್ಟ್ ಅನ್ನ ಕಂಪ್ಲೀಟ್ ಆಗೋದಕ್ಕೂ ಬಿಡೋದಿಲ್ಲ. ಆಮೇಲೆ ಕೆಲವರಂತೂ ವೋಟರ್ ಲಿಸ್ಟ್ ಅಲ್ಲಿ ಯಾರಿದಾರೋ ಆದ್ರೆ ಅವ್ರು ಏನೂ ಫೋನಲ್ಲೇ ಆಗಿರ್ಬೇಕಲ್ಲ, ಹೇಳ್ಬಿಡ್ತಾರೆ. ಖರ್ಗೆ ಅವರು ಏನೂ ನಡೆದಿಲ್ಲ. ನೋಡಿ, ಇವರು ಮತ್ತೆ ಪಾರ್ಟಿನ ಅವರೇ ನಡೆಸ್ತಾರಲ್ವಾ? ಇಲ್ಲ, ಪಾರ್ಟಿ ಯಾರಿಂದ? ಪಾರ್ಟಿನ ಅವರಲ್ವಲ್ಲ ನಡೆಸೋದು. ಅವ್ರು ನಡೆಸಿದ್ರೆ ಚೆನ್ನಾಗೇ ಇರ್ತಾ ಇತ್ತು. ಅವರು ಕೇಳ್ತಾರೆ, ಪಾಪ ಬಡಪಾಯಿ, ನಮಗ್ ತುಂಬಾ ಒಳ್ಳೆ ಮಿತ್ರರವರು. ಅವ್ರನ್ನ ಡೌನ್ ಗ್ರೇಡ್ ಮಾಡೋದು ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅಂದ್ರೆ 26 ವರ್ಷಗಳಿಂದ ನೀವು ವರ್ಕಿಂಗ್ ಕಮಿಟಿ, ಅದಕ್ಕೆ ಎಲೆಕ್ಷನ್ ಯಾವಾಗ ನಡೆದಿದ್ದು? 26 ವರ್ಷಕ್ಕೆ ಮುಂಚೆ 97ನಲ್ಲಿ, ಹೋದ್ ಶತಮಾನದಲ್ಲಿ. ಕಲ್ಕತ್ತಾ ಸೀತಾರಾಮ್ ಕೇಸರಿ 26 ವರ್ಷಗಳಿಂದ ನಡೆದೇ ಇಲ್ಲ. ಯಾಕೆ ನಡೆದಿಲ್ಲ? ಯಾಕೆಂದ್ರೆ ಎಲೆಕ್ಟೆಡ್ ವರ್ಕಿಂಗ್ ಕಮಿಟಿನ ಪ್ರೆಸಿಡೆಂಟ್ ಆದವನು ತೆಗಿಯಕ್ಕಾಗಲ್ಲ, ಯಾಕೆಂದ್ರೆ ಅದು ಎಲೆಕ್ಟೆಡ್. ಆದ್ರೆ ಇವ್ರಿಗೆ ಪ್ರತಿದಿನ ಒಬ್ಬ ಪ್ರೆಸಿಡೆಂಟ್ನ ಚೇಂಜ್ ಮಾಡ್ಬೇಕಾಗಿ ಬರುತ್ತೆ. ಇವನೇನಾದ್ರೂ ಜಾಸ್ತಿ ಮಾತಾಡದ್ನಾ, ಇವನನ್ನ ಪಕ್ಕಕ್ಕೆ ತಳ್ಳಿ ಇನ್ನೊಬ್ಬನ ತಂದಲ್ಲಿ ಕೂರ್ಸೋದು. ಇವನೇನಾದ್ರೂ ಲೆಟರ್ ಬರ್ದ್ನಾ, ಗುಲಾಂ ನಬಿ ಆಜಾದ್ ಅಂತ ವ್ಯಕ್ತಿ ಲೆಟರ್ ಬರ್ದ್ನಾ, ಅವನ್ನ ತೆಗೆದುಬಿಡೋದು, ಇನ್ನೊಬ್ಬ ತಂದು ಕೂರ್ಸೋದು. ಇದ್ಯಾವ ಸೀಮೆ ಡೆಮಾಕ್ರಸಿ ರೀ? ಕಾಂಗ್ರೆಸ್ ಹೇಗ್ ಮೇಲ್ ಬರುತ್ತೆ? ಸೊ ಎಲೆಕ್ಷನ್ ಆಗಿದ್ದು ವರ್ಕಿಂಗ್ ಕಮಿಟಿಗಲ್ಲ. ಇನ್ನೊಂದು ವಿಷಯ ಎಲ್ರಿಗೂ ಗೊತ್ತಾಗ್ಲೇಬೇಕು. ನಿಮ್ಮ ಚಾನೆಲ್ ಮುಖಾಂತರ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ವಿಧಾನಸಭೆಯಲ್ಲಿ ನೀವು 70% ಟಿಕೆಟು ನೀವು ತಪ್ಪು ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೀರಾ. ವಿಧಾನಸಭೆಗೂ ಅಷ್ಟೇ, ಪಾರ್ಲಿಮೆಂಟ್ಗೂ ಅಷ್ಟೇ. ಎಲೆಕ್ಷನ್ ಟಿಕೆಟ್ ಹಂಚೋಂಥ ಕಮಿಟಿ ಇದೆಯಲ್ಲ, ಅದನ್ನ ಬದಲಾಯಿಸಿ. ಇವತ್ತು ಯಾರು ರಾಜಕೀಯದಲ್ಲಿ ಆಕ್ಟಿವ್ ಇದ್ದಾರೋ ಅವ್ರಿಗೆ ಕೊಡಿ. ಇವತ್ತು ತಮಿಳ್ನಾಡಿನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇಲ್ಲ, ಯಾರು ಸಕ್ರಿಯ ಇದ್ದಾರೆ, ಯಾರಿಲ್ಲ, ಬೆಂಗಾಲ್ದಲ್ಲಿ ಯಾರು ಸಕ್ರಿಯ ಇದ್ದಾರೆ, ಯಾರಿಲ್ಲ ಅಂಥವ್ರಿಗೆ ಕೊಡಿ. ಆದ್ರೆ ಯಾರು 15 ವರ್ಷಕ್ಕೆ ಮುಂಚೆ ಖುದ್ದು ರಾಜಕೀಯದಿಂದ ರಿಟೈರ್ ಆಗಿದಾರೋ ಮತ್ತೆ 26 ವರ್ಷದ ಹಿಂದಿನ ಮಾತಾಡೋಂಥ ವ್ಯಕ್ತಿ, ಅವನ್ ಟಿಕೆಟ್ ಹಂಚಿದ್ರೆ ನಿಮಗೆ 40 ಸೀಟ್ ಬರೆದ ಇನ್ನೇನಾಗುತ್ತೆ ಹೇಳಿ? ಇಷ್ಟಿದ್ರೂ ನೀವು ಮೋದಿ ಜೊತೆಗೆ ಪೈಪೋಟಿ ಮಾಡ್ತೀವಿ ಅಂತ ಹೇಳ್ತೀರಾ. ಸೊ ಇದರಲ್ಲಿ ಕಾಂಗ್ರೆಸ್ಗೆ ಮೋಸ ಮಾಡ್ತಿರೋದು ನಾನಾ ಇಲ್ಲ ಅವರಾ? ಕಾಂಗ್ರೆಸ್ನ ದುರ್ಬಲಗೊಳಿಸ್ತಿರೋದು ಅವರಾ ಇಲ್ಲ ನಾನಾ? ಸರಿ ಮಾಡಿ ಅಂತ ಹೇಳೋನ್ ನಾನು, ಸರಿ ಮಾಡಿ ಅಂದಿದ್ದಕ್ಕೆ ಮೋಸಗಾರ ಆಗ್ಬಿಟ್ಟೆ ನಾನು. ರೆಬಲ್ ಆಗೋದ? ಆಮೇಲೆ ಒಳಗ್ ಕೂತ್ಕೊಂಡು ಕಾಂಗ್ರೆಸ್ನ ಮುಗಿಸ್ಬೇಕು ಅಂತಾನೆ ನೋಡ್ತಿದಾರಲ್ಲ, ಈಗ ನೋಡಿ, ಪಾಪ ಎಲ್ರಿಗೂ ಅವ್ರು ಸರಿ ಗೊತ್ತಿದೆ. ಇದ್ದಾರೆ. ನೋಡಿ, ಎಲ್ರಿಗೂ ಗೊತ್ತಿದೆ ಎಲೆಕ್ಷನ್ ಕಮಿಟಿಗೆ, ವರ್ಕಿಂಗ್ ಕಮಿಟಿಗೆ ಯಾವುದೇ ಅರ್ಥ ಇಲ್ಲ ಅಂತ ಅನ್ನೋದು. ರಾಹುಲ್ ಅವರೇ ಎಲ್ಲ ಡಿಸೈಡ್ ಮಾಡ್ತಾರೆ, ಯಾರು ನಿಲ್ಬೇಕು, ಯಾರು ಫೈಟ್ ಮಾಡ್ಬೇಕು, ಮತ್ತೆ ಯಾರು ಗೆಲ್ಲಬೇಕು ಅನ್ನೋದು. ಅದಕ್ಕೆ ಅಲ್ವಾ ಸರ್ವನಾಶ ಆಗಿ ಹಾಳಾಗಿ ಹೋಗಿರೋದು, 40 ಸೀಟಿಗೆ ಬಂದು ನಿಂತಿರೋದು. ಒಂದ್ ವೇಳೆ ವರ್ಕಿಂಗ್ ಕಮಿಟಿ ಡಿಸೈಡ್ ಮಾಡಿದ್ರೆ ಫೀಲ್ಡಲ್ಲಿ ಯಾರು ನಿಮಗೋಸ್ಕರ ಕೆಲಸ ಮಾಡ್ತಾರೋ ಅವ್ರು ನಿಮ್ಗೆ ಒಳ್ಳೆ ಹೆಸರು ತಂದು ಕೊಡ್ತಾರೆ. ಆದ್ರೆ ಒಂದ್ ವೇಳೆ ಡೆಲ್ಲಿಲಿ ಕೂತಿರೋ ಒಬ್ಬ ವ್ಯಕ್ತಿ, ಪಾಪ ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋನು, ಅವನೇನಾದ್ರೂ ಟಿಕೆಟ್ ಕೊಟ್ರೆ 40 ಸೀಟು ಬರುತ್ತೆ, 20 ಸೀಟ್ಗೂ ಇಳಿದೋಗುತ್ತೆ. ಈಗ ನೋಡಿ, ದಿಗ್ವಿಜಯ್ ಸಿಂಗ್ ಅವ್ರಿಗೆ ನಿಮ್ಮಷ್ಟೇ ವಯಸ್ಸಾಗಿದೆ, ಮತ್ತೆ ಹೌದು. ಕಾಂಗ್ರೆಸ್ನಲ್ಲಿ ನಿಮ್ಮಷ್ಟೇ ಅನುಭವ ಇದೆ ಅವರಿಗೆ. ಅವ್ರು ಹೇಳಿದ್ರು, ಗುಲಾಂ ನಬಿ ಆಜಾದ್ ಅವರು ಕಾಂಗ್ರೆಸ್ನ ಡೆಮಾಲಿಷ್ ಮಾಡಕ್ ನೋಡಿದ್ರು, ಆದ್ರೆ ನಾವಂತೂ ಅವರ ಹೊಸ ಪಾರ್ಟಿನೇ ಡೆಮಾಲಿಷ್ ಮಾಡ್ಬಿಟ್ವಿ. ಯಾರು ಇಲ್ದೇ ಇದ್ದಾಗ ಅವರು ಇದನ್ನೇ ಹೇಳ್ತಾರೆ. ಆದ್ರೆ ಅವ್ರ ಬೆನ್ಮೂಳೆ ತುಂಬಾ ದುರ್ಬಲ ಆಗಿದೆ, ನಂದು ಗಟ್ಟಿ ಇದೆ. ಅವ್ರು ನಮ್ ಜೊತೆ ಕೂತಾಗ ಈ ಮನುಷ್ಯ ಮುಳುಗಿಸ್ಬಿಟ್ಟ ಅಂತಾನೆ ಹೇಳೋದು. ಆದ್ರೆ ಅಷ್ಟೊಂದು ಗಟ್ಸ್ ಇಲ್ಲ ಅವ್ರಿಗೆ. ನಮಗಿದೆಯಲ್ಲ ಆ ತರ ಗಟ್ಸ್ ಅವ್ರಿಗಿಲ್ಲ. ನಮ್ ತರ ಇರ್ಬೇಕು ಅವ್ರಿಗೆ. ಅವಾಗ ಹೇಳ್ತಾರೆ ಮುಳುಗಿಸ್ತೀರಿ ಅಂತ. ನನ್ ಜೊತೆಗೆ 1 ಗಂಟೆ ಕೂತಿದ್ರೆ ಮುಳುಗಿಸ್ತಿದ್ದಾನೆ ಅಂತ ಹೇಳ್ಬಿಡ್ತಾರೆ. ನಾನು ಬಿಟ್ಟು ಹೋಗ್ಬೇಕಾಗಿತ್ತು, ಆದ್ರೆ ಧೈರ್ಯ ಇರ್ಬೇಕಾಗತ್ತಲ್ಲ. ಅವರು ಭಾರತ್ ಜೋಡೋ ಯಾತ್ರೆನಲ್ಲಿ ಅವ್ರ ಜೊತೆಗೆ ಹೋಗ್ತಾ ಇದ್ರು. ನಡೆಯೋದ್ರಿಂದ ಏನಾಗುತ್ತೆ ಹೇಳಿ? ಆ ಯಾತ್ರೆಯಿಂದ ಪಪ್ಪು ಅನ್ನೋ ಇಮೇಜ್ ಏನಿತ್ತಲ್ಲ, ಅದು ತಪಸ್ವಿ ಅನ್ನೋ ಇಮೇಜಿಗೆ ಬದಲಾಯಿತು. ನೋಡಿ, ನಾನು ಆ ಹೆಸರಿನ ಮೇಲೆ ಹೋಗೋದಿಲ್ಲ. ಯಾಕೆಂದ್ರೆ ತುಂಬಾ ಒಳ್ಳೆ ಫ್ಯಾಮಿಲಿಯವರವರು. ತುಂಬಾ ಬೇಜಾರಾಗುತ್ತೆ. ಯಾವ ಫ್ಯಾಮಿಲಿ ಜೊತೆ ನಮಗೆ ಅಂಥ ಒಳ್ಳೆ ಅಸೋಸಿಯೇಷನ್ ಇತ್ತೋ
ಅದನ್ನ ಇವತ್ತು ನಿಂದನೆ ಮಾಡ್ತಿದ್ದಾರೆ. ಆದ್ರೆ ನಾವು ಪಾರ್ಟಿಲಿದ್ದಾಗ ನಮ್ಮ ಕೈಲಿ ಏನೇನು ಸಾಧ್ಯ ಇತ್ತೋ ಅದನ್ನ ಮಾಡಿದ್ದೀವಿ. ಕೇಳಿಸ್ಕೊಳ್ಳಿಲ್ಲ. ಕೇಳಲಿಲ್ಲ. ಈಗ ಅದ್ರಲ್ಲೇನಿದೆ? ಒಂದೋ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಕೂತೀರಿ, ಇಲ್ಲ ಅಸಿಡಿಟಿ ತಂದ್ಕೊಳ್ಳಿ, ಟೆನ್ಷನ್ನಿಂದ ಅಸಿಡಿಟಿ ಆಗುತ್ತೆ ಅಲ್ವಾ, ಹೀಗೆ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಆದ್ರೆ ಯಾರು ಅದನ್ನ ಮಾಡೋದೇ ಇಲ್ವಲ್ಲ. ಅದಕ್ಕೆ ನಮ್ಗೆ ಸಿನ್ಸಿಯರ್ ಆಗಿ ಪಾರ್ಟಿ ನಡೆಸ್ಬೇಕು ಅಂದ್ರೆ ಇರೋ ಸಮಸ್ಯೆಗಳನ್ನ ಹೇಳ್ತೀನಿ. ಇವ್ರಿಗೆ ಸಮಸ್ಯೆ ಅಂದ್ರೆ ಮೋದಿ ಕಳ್ಳ, ಅದಾನಿ ಕಳ್ಳ. ನನಗೇನ್ ಸಮಸ್ಯೆ ಇಲ್ಲ, ಅವರೇ ನನ್ನ ಸಂಬಂಧಿಕರಲ್ಲ. ಆದ್ರೆ ಒಂದ್ಸಲ ಅದನ್ನ ಹೇಳ್ತೀರಾ, 2 ಸಲ ಹೇಳ್ತೀರಾ, 4 ಸಲ, 10 ಸಲ. ಆದ್ರೆ 9 ವರ್ಷ ಆಗೋಯ್ತು. 9 ವರ್ಷ ಯಾವ ವ್ಯಕ್ತಿ ತಾನೇ ಈ ದೇಶದಲ್ಲಿ ಹೇಳದನ್ನೇ ಹೇಳ್ತಾ ಇರ್ತಾನೆ, ಅದನ್ನ ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ. ಈಗ ನೋಡಿ, ನಮ್ಮ ಕೋಟ್ಯಾಂತರ ಜನ ನಿರುದ್ಯೋಗಿಗಳಾಗಿದ್ದಾರೆ, ಓದ್ದವರಿದ್ದಾರೆ, ಅವ್ರ ಹತ್ರ ಯಾವುದೇ ಕೆಲಸ ಇಲ್ಲ. ಸಮಸ್ಯೆ ಇಲ್ಲೇ ಇರೋದು ಆಜಾದ್ ಸಾಹೇಬ್ರೆ. ಎಲ್ರೂ ಮೋದಿ ಅವ್ರನ್ನ ಕಳ್ರು ಅಂತಿದ್ದಾರೆ, ನೀವು ಮಾತ್ರ ಕಳ್ರಲ್ಲ ಅಂತ ಹೇಳ್ತಿದ್ದೀರಾ. ನೋಡಿ, ಅವ್ರು ಹೇಳಿ, ನಾನೇನು ಬೇಡ ಅನ್ನ ನೀವ್ ಹೇಳೋದೇ ಇಲ್ಲ. ಆದ್ರೆ 9 ವರ್ಷ ಅದನ್ನೇ ಹೇಳಕ್ಕಾಗಲ್ವಲ್ಲ. ಈ ನಮ್ಮ ದೇಶದಲ್ಲಿ 130 ಕೋಟಿ ಜನ ವಾಸ ಇದ್ದಾರೆ. 130 ಕೋಟಿ ಜನರಿಗೆ 10,000 ಕೋಟಿ ಸಮಸ್ಯೆಗಳಿವೆ. ಆದ್ರೆ ನಿಮ್ಗೆ ಯಾಕ್ರಿ ಬರೀ 2 ಸಮಸ್ಯೆ ಕಾಣಿಸ್ತಾ ಇದೆ? ಅದು ನಿಮ್ಮ ಸಮಸ್ಯೆ. ಅದು ಅನ್ಎಂಪ್ಲಾಯ್ಡ್ ಯೂತ್ಗಳ ಸಮಸ್ಯೆ ಅಲ್ಲ. ಅವರಿಗೆ ಏನು ಅದೇನಂತಾರೆ, ಬೆಲೆ ಏರಿಕೆ ಏನಿದೆ ಅದು ಜನಗಳಿಗೆ ಸಮಸ್ಯೆ. ಅವರಿಗೆ ನೀವು ಈ ಮಾತನ್ನ ನೇರವಾಗಿ ಹೇಳಿದ್ದೀರಾ? ನಾವೆಲ್ಲರೂ ವರ್ಕಿಂಗ್ ಕಮಿಟಿನಲ್ಲಿ ಇದನ್ನೇ ಹೇಳಿದ್ವಿ. ಅಂದ್ರೆ ಈ ನಿಮ್ಮ ಅಜೆಂಡಾ ಸರಿ ಇಲ್ಲ ಅಂತ. ಅವ್ರ ಅಜೆಂಡಾ ತಪ್ಪು ಅಂತ ಯಾರು ಅವ್ರಿಗೆ ಹೇಳಿದ್ರು ಇವನು ಮೋದಿ ಜೊತೆ ಇದ್ದಾನೆ ಅಂದ್ಬಿಡ್ತಾರೆ. ಇಂಥ ವ್ಯಕ್ತಿಗಳಿಗೇನು ಮಾಡೋದು ಹೇಳಿ? ಯಾರೋ ನಿಮಗೆ ಸಲಹೆ ಕೊಟ್ರೆ ನೀವು ನನ್ನ ದುಶ್ಮನ್ಗಳ ಜೊತೆ ಸೇರಿದ್ದೀರಾ ಅನ್ಬಿಡ್ತಾರೆ. ನೀವು ಸರಿ ಹೋಗೋದಕ್ಕೆ ಹೇಗೆ ಸಾಧ್ಯ? ನೋಡಿ, ನಿಮಗೋಸ್ಕರ ಮೋದಿಯವರು ಪಾರ್ಲಿಮೆಂಟಲ್ಲಿ ಅತ್ತಾಗ, ನಿಮ್ ಬಗ್ಗೆ ಒಳ್ಳೆ ಮಾತಾಡಿದಾಗ, ನಿಮ್ಮನ್ನ ಹೊಗಳಿದಾಗ ನೀವು ಒಪ್ಕೊಳ್ಳೇಬೇಕಾಗತ್ತೆ ನೀವು ಮೋದಿಯವ್ರನ್ನ ಭೇಟಿಯಾಗಿದ್ದೆ ಅಂತ. ನಾನು ಬೇಡ್ಕೋತೀನಿ, ರಾಹುಲ್ ಜೀನು ಅಂತ ಏನಾದ್ರೂ ಕೆಲಸ ಮಾಡ್ಲಿ, ಮೋದಿ ಅಳೋ ಹಂಗಾಗ್ಲಿ ಅಂತ. ಮೊದಲಿಗೆ ನಿಮ್ಗೂ ಅನ್ಸಿತ್ತು ಮೋದಿ ಒಬ್ಬ ಕೆಟ್ಟ ವ್ಯಕ್ತಿ, ಹೆಂಡತಿ ಮಕ್ಕಳಿಲ್ಲ, ಮತ್ತೆ ಯಾರ ಬಗ್ಗೆನೂ ಕಾಳಜಿ ಇಲ್ಲ ಅಂತ. ಆಮೇಲೆ ನಿಮ್ಮ ಥಿಂಕಿಂಗ್ ಬದಲಾಯಿತು. ನೋಡಿ, ನಾನು ಮೋದಿಜಿನ 90s ಇಂದ ನೋಡ್ತಾ ಇದ್ದೀನಿ. ಆಗ ಇವರು ಪಾರ್ಟಿನಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ರು, ನಾನು ನ್ಯಾಷನಲ್ ಲೆವೆಲ್ ಅಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೆ. ಅಟಲ್ ಜಿ ಅವರ ಕಾಲ ಅದು. ಆಗ ನಮ್ಗಳದು ಎನ್ಕೌಂಟರ್ ನಡೀತಾ ಇರೋದು. ಅಂದ್ರೆ ಈಗ ನೀವು ಕರೆದಿದ್ದೀರಲ್ಲ, ಅವ್ರೆದ್ರಿಗಿದ್ರೆ ಅವರು ಪ್ರಶ್ನೆ ಮಾಡೋರು. ಐ ಮೀನ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಆಮೇಲೆ ನಾವಿಬ್ರು ಚೀಫ್ ಮಿನಿಸ್ಟರ್ಗಳಾಗಿದ್ವಿ. ಅವರು ಚೀಫ್ ಮಿನಿಸ್ಟರ್ ಆಗಿದ್ರು, ಅವ್ರ ಸ್ಟೇಟಲ್ಲಿ ಅವರು, ನನ್ನ ಸ್ಟೇಟಲ್ಲಿ ನಾನು. ಆಗಿಂದ ಸಂಬಂಧ ಆಯ್ತು. ಆದ್ರೆ ನನಗೆ ಅಷ್ಟೊಂದು ಹತ್ರದ ಪರಿಚಯ ಇಲ್ಲ. ಆಮೇಲೆ ನಾನು 7 ವರ್ಷದಿಂದ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೆ. ಅವರು ಪ್ರಧಾನಮಂತ್ರಿ ಆಗಿದ್ರು, ಈಗಲೂ ಪ್ರಧಾನಮಂತ್ರಿಗಳೇ. ಆದ್ರೆ ಜಾಸ್ತಿ ಮಾತುಕತೆ ಇರಲಿಲ್ಲ. ಆದ್ರೆ ಮೀಟಿಂಗ್ಸ್, ಪ್ರತಿ ಸೆಷನ್ನಲ್ಲೂ 2-3 ಮೀಟಿಂಗ್ಗಳಾಗ್ತಾ ಇತ್ತು. ಅದರಲ್ಲಿ ಅವರು ತುಂಬ ಒಳ್ಳೆ ಲಿಸ್ನರ್ರು, ಯಾರು ಏನು ಹೇಳಿದ್ರು ಕೇಳಿಸ್ಕೋತಾ ಇರ್ತಾರೆ. ಆದ್ರೆ ನಾನು ಅನ್ಕೋತಾ ಇದ್ದೆ ತುಂಬ ಕ್ರೂಡು ಅಂತ. ತುಂಬ ವಿಷಯಗಳಲ್ಲಿ 7 ವರ್ಷ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಾಗ ಇವ್ರ ವಿರುದ್ಧ ತುಂಬ ಮಾತಾಡಿದ್ದೀನಿ ನಾನು. ಈಗ ನಾವಿಬ್ರು ಮುಖಾಮುಖಿ ಆಗಿರೋ ಹಾಗೆ ನಿಂತ್ಕೊಂಡ್ಬಿಟ್ರೆ ವಿರೋಧ ಮಾಡೋದು ತುಂಬ ಕಷ್ಟ ಆಗುತ್ತೆ. 1 ಗಂಟೆ ನನ್ನ ಪ್ರತಿ ಭಾಷಣದಲ್ಲೂ ಅವ್ರ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೆ, ನಿಮ್ಮ ಈ ಪಾಲಿಸಿ ಸರಿ ಇಲ್ಲ, ಈ ಪಾಲಿಸಿ ಸರಿ ಇಲ್ಲ, ನೀವು ಹೀಗೆ ಮಾಡಬಾರ್ದಾಗಿತ್ತು, ಏನು ಮಾಡಿದ್ರಿ? ಒಳ್ಳೆ ಕೆಲಸ ಮಾಡ್ತಿದ್ದಾಗ್ಲೂ ನಾನು ಯಾವತ್ತೂ ಹೇಳಲಿಲ್ಲ ನೀವು ಒಳ್ಳೇದು ಮಾಡಿದಿರಿ ಅಂತ. ತಪ್ಪಾಗಿತ್ತು. ಇಲ್ಲಾಂದ್ರೆ ರಾಹುಲ್ ಗಾಂಧಿ ಆಗ್ಲಿಂದಾನೇ ನನ್ನನ್ನ ಇವನು ಬಿಜೆಪಿಯವನು ಅನ್ಕೊಂಡ್ಬಿಡ್ತಿದ್ರೋ ಏನೋ. ಆದ್ರೆ ಯಾವಾಗ ನಾನು ಪಾರ್ಲಿಮೆಂಟಿಂದ ರಿಟೈರ್ ಆಗೋದ್ನೋ, ಯಾಕೆಂದ್ರೆ ನನ್ನ ಅವಧಿ ಮುಗ್ದೋಗಿತ್ತು, ಯಾಕೆಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಅದು ಮೋದಿಜಿಯಿಂದಲೇ ಆಗಿದ್ದು, ಇಲ್ಲಾಂದ್ರೆ ನಾನೀಗ ಪಾರ್ಲಿಮೆಂಟಲ್ಲಿ ಇರ್ತಾ ಇದ್ದೆ. ಅವರಿಂದ ನನಗೆ ನಷ್ಟನೂ ಆಗಿದೆ. ಯಾಕೆಂದ್ರೆ ನಾನು ಜಮ್ಮು ಕಾಶ್ಮೀರದಿಂದ ಆಯ್ಕೆಯಾಗಿ ಬರ್ತಾ ಇದ್ದೆ. ಅಲ್ಲಿಂದ ವಿಧಾನಸಭೆಗೆ, ರಾಜ್ಯಸಭೆಗೆ ಕಳಿಸಿದ್ರು. ಆದ್ರೆ ಆ ವಿಧಾನಸಭೆಗೆ ಅವರು ಭಂಗ ತಂದುಬಿಟ್ರು. 4-5 ವರ್ಷದಿಂದ, 5-6 ವರ್ಷಗಳಿಂದ ಅಲ್ಲಿ ಗವರ್ನರ್ ರೂಲ್ ಇದೆ. ಸೊ ವಿಧಾನಸಭೆನೇ ಇರಲಿಲ್ಲ. ಮತ್ ನನ್ನನ್ನು ಯಾರು ಆರಿಸ್ತಾರೆ? ಇದು ನಿಮ್ಮ ದ್ರೋಹಕ್ಕೆ ಸಾಕ್ಷಿ. ನೋಡಿ, ಈ ಕೋಪ ನನ್ನ ಒಳಗಿದ್ದೇ ಇತ್ತು. ಆಮೇಲೆ ನಾನು ಆ ಗವರ್ನರ್ ರೂಲ್ನ ತೆಗೆದುಹಾಕಿ ವಿಧಾನಸಭೆಗೆ ಎಲೆಕ್ಷನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ, ನಾನು ಪಾರ್ಲಿಮೆಂಟ್ಗೆ ಬರ್ಬೋದು ಅಂತ. ಅವ್ರ ಮೇಲೆ ನನ್ನ ಕೋಪ ಅಂತೂ ಜಗಜ್ಜಾಹೀರಾಗಿತ್ತು. ಸ್ವಾಭಾವಿಕವಾಗಿ ಅವ್ರಿಗೂ ಕೋಪ ಇರಬೇಕೋ ಏನೋ, ಯಾಕೆಂದ್ರೆ 7 ವರ್ಷದಿಂದ ಅವ್ರನ್ನ ವಿರೋಧ ಮಾಡ್ತಾ ಇದ್ನಲ್ಲ ನಾನು. ಆದ್ರೆ ಅವರು ಭಾಷಣ ಮಾಡಿದ್ರಲ್ಲ, ಬೀಳ್ಕೊಡುಗೆ ಭಾಷಣ, ಆಗ ನನ್ನ ದೃಷ್ಟಿಕೋನ ಬದಲಾಗೋಯ್ತು. ಅಂದ್ರೆ ಈ ವ್ಯಕ್ತಿ ಕ್ರೂಡೆ ಇರ್ಬೋದು, ಇವರ ಮತ್ತೆ ನಮ್ಮ ವಿಚಾರಧಾರೆಗಳು ಬೇರೆ ಇರ್ಬೋದು,
ಬಹುಶಃ ಇವ್ರ ವಿಚಾರಧಾರೆಯಿಂದ ದೇಶಕ್ಕೆ ನಷ್ಟನೂ ಆಗ್ತಿರಬಹುದು. ಆದ್ರೆ ಅವರು ಭಾಷಣ ಶುರು ಮಾಡ್ತಿದ್ದ ಹಾಗೆ ಮೋದಿಜಿಯವರ ಇನ್ನೊಂದು ಮುಖ ನೋಡೋಂಥ ಅವಕಾಶ ಸಿಕ್ತು. ಒಬ್ಬ ಸ್ಟೇಟ್ಸ್ಮನ್ದು ಪ್ರೈಮ್ ಮಿನಿಸ್ಟರ್ ಆಗಿ ತುಂಬಾ ವಿಷಯಗಳು ತಪ್ಪು ಮಾಡಿದ್ದಾರೆ, ಅದನ್ನೆಲ್ಲ ನಾನು ಹೇಳಲ್ಲ. ನಾನು ಬುಕ್ಕಲ್ಲಿ ಬರ್ದಿದ್ದೀನಿ ಏನೇನ್ ತಪ್ಪು ಮಾಡಿದ್ದಾರೆ ಅಂತ. ಆದರೆ ಅವರು ಪರಿಶ್ರಮ ಹಾಕ್ತಾ ಇಲ್ಲ ಅನ್ನೋದಿದೆಯಲ್ಲ, ಹಾಗನ್ನೋದು ಮುಟ್ಟಾಳ್ತನ ಆಗತ್ತೆ. ಹಿ ಈಸ್ ಅ ವೆರಿ ಹಾರ್ಡ್ ವರ್ಕರ್. ಆದ್ರೆ ಅವರು ಯಾವ ಥರ ಕಣ್ಣೀರ್ ಹಾಕಿದ್ರು ಮತ್ತೆ ಹೇಗೆ ಒಂದು ದೃಶ್ಯನ ಮತ್ತೊಮ್ಮೆ ನನ್ನ ಕಣ್ಮುಂದೆ ತಂದ್ರಲ್ಲ, ಆಗ ಅವರು ಹತ್ತರು, ನಾನು ಅತ್ತೆ. ಅವ್ರು ಯಾಕತ್ರು? ಆಕ್ಚುಲಿ ಅವ್ರು ಹತ್ತಿದ್ದು ನಾನು ಬಿಟ್ಟು ಹೋಗ್ತಿದ್ದೀನಿ ಅಂತಲ್ಲ. ಇದ್ಯಾವುದೋ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಕತೆ ಅಲ್ಲ ಇದು. ಮನುಷ್ಯತ್ವದ ಆಧಾರದ ಮೇಲತ್ರು. ಯಾಕೆಂದ್ರೆ ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತಿನ ಒಂದು ಬಸ್ಸು, ಗುಜರಾತಿ ಪ್ಯಾಸೆಂಜರ್ಸ್ನ ಕರ್ಕೊಂಡು ಟೂರಿಸ್ಟ್ ಬಸ್ಸು ಕಾಶ್ಮೀರಕ್ಕೆ ಬಂತು. ಬೆಳಗ್ಗೆನೆ ನನಗೆ CIDಯವರು ಹೇಳಿದ್ರು, ಗುಜರಾತಿಂದ ಒಂದು ಬಸ್ ಬಂದಿತ್ತು, ಪ್ಯಾಸೆಂಜರ್ ಬಸ್ಸು. ದುರದೃಷ್ಟವಶಾತ್ ಅದರ ಮೇಲೆ ದಾಳಿ ನಡೀತು, ಗ್ರೆನೇಡಿಂದ. ಮತ್ತೆ ಒಂದಷ್ಟು ಜನ ಹೋಗ್ಬಿಟ್ರು, ಇನ್ನೊಂದಷ್ಟು ಜನಕ್ಕೆ ಗಾಯಗಳಾಯ್ತು. ಸೊ ನಾನು ಉಟ್ಟು ಬಟ್ಟೆನಲ್ಲೇ, ನಾನಿನ್ನೂ ತಯಾರಾಗಿರ್ಲಿಲ್ಲ, ನಾಷ್ಟ ಕೂಡ ಮಾಡಿರ್ಲಿಲ್ಲ, ಸೀದಾ ಹಾಗೆ ಹೊರಟೆ. ಆ ಜಾಗದಲ್ಲಿ ನಿಂತು ನೋಡಿದಾಗ ಹೆಣಗಳ ರಾಶಿ, ದೇಹ ಎಲ್ಲ ಛಿದ್ರ ಆಗಿತ್ತು, ಮಕ್ಕಳು ಅಳ್ತಾ ಇದ್ರು. ನಾನು ಅಲ್ಲಿಗೆ ಹೋಗ್ತಿದ್ದಾಗೆ ಎಲ್ರು ಬಂದ್ರು, ಚೀಫ್ ಮಿನಿಸ್ಟರ್ ಬಂದ್ರು ಅಂತ ನನ್ನ ಹಿಡ್ಕೊಂಡ್ರು. ನಮ್ಮಪ್ಪ ಸತ್ತೋದ್ರು, ನಮ್ಮಮ್ಮ ಸತ್ತೋದ್ರು, ಆ ಫ್ಯಾಮಿಲಿ ಮೆಂಬರ್ಸು. ನನಗೂ ಅಳು ಬಂತು, ನನಗೆ ತಡ್ಕೊಳಕ್ಕಾಗ್ಲಿಲ್ಲ, ಜೋರಾಗಿ ಹತ್ಬಿಟ್ಟೆ, ಕೂಗಾಡ್ದೆ, ಕಿರ್ಚಾಡ್ದೆ. ಆಗ ಮೋದಿಜಿ ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ರು, ಅವ್ರು ನನಗೆ ಫೋನ್ ಮಾಡಿದ್ರು. ಸಂಜೆಗೆ ನಾನು ಕಳಿಸ್ಕೊಡೋಣ ಅಂತ ಏರ್ಪೋರ್ಟ್ಗೆ ಹೋದಾಗ, ಡೆಡ್ ಬಾಡೀಸ್ನ CF ಮಾಡೋದಕ್ಕೆ ಹೋದಾಗ, ಅಲ್ಲಿ ವಿಮಾನದಲ್ಲಿ ಮತ್ತೆ ನನ್ನ ಹಿಡ್ಕೊಂಬಿಟ್ರು ಈ ಜನಗಳು. ಯಾರೂ ನನ್ನ ಬೈಲಿಲ್ಲ, ನನ್ನ ಕಾಲು ಹಿಡ್ಕೊಂಡು ಎಲ್ರೂ ಹತ್ಬಿಟ್ರು, ಹೆಂಗಸ್ರು, ಮಕ್ಕಳೆಲ್ರು. ನಾನು ತಿರ್ಗಾ ಅತ್ತೆ. ಆಮೇಲೆ ಮತ್ತೆ CM ಅವ್ರು ಫೋನ್ ಮಾಡಿದ್ರು. ಅಳ್ತಾನೆ ಅವ್ರ ಜೊತೆ ಮಾತಾಡ್ದೆ. ಸೊ ಆ ಸುದ್ದಿ ಏನಿತ್ತು, ಇದು ನ್ಯಾಷನಲ್ ಲೆವೆಲಲ್ಲಿ ಸ್ವಲ್ಪ ಬಂದಿತ್ತು, ಆದ್ರೆ ಗುಜರಾತಲ್ಲಿ ತುಂಬಾ ಜನ ಅದನ್ನ ತೋರಿಸಿದ್ರು. ಅಂದ್ರೆ ನಾವು ಅಳ್ತಿರೋದನ್ನ. ಯಾಕಂದ್ರೆ ಸತ್ತವರು ಹೌದು, ಗುಜರಾತಿನ ಜನಗಳು. ಮತ್ತೆ ಅವರು ನೋಡಿ, ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ಸತ್ತ ಜನ ಗುಜರಾತ್ನವರಾಗಿದ್ರು, ಚೀಫ್ ಮಿನಿಸ್ಟರ್ ಹೇಗ್ ಅಳ್ತಿದ್ದಾರೆ ಅಂದ್ರೆ ಅವ್ರ ಪರಿವಾರದವರೇ ಯಾರೋ ಸತ್ತು ಹೋಗಿದ್ದಾರೆ ಅನ್ನಿಸ್ತು. ಸೊ ಅದಕ್ಕೆ ನಾನು ಸೆಲ್ಯೂಟ್ ಮಾಡ್ತೀನಿ. ಅವ್ರ ಗಂಟ್ಲು ಕಟ್ಕೊಂಡಿತ್ತು. ಅದಾದ್ಮೇಲೆ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ನಾನು ಮಾತಾಡ್ದೆ. ನಾನು ಎಲ್ರದು ಆದ್ಮೇಲೆ ಕೊನೆಯಲ್ಲಿ ಮಾತಾಡ್ದೆ. ಎಲ್ಲ ಲೀಡರ್ಸು ಮಾತಾಡಾಗಿತ್ತು, ಎಲ್ಲ ನಾಯಕರು. ಸೊ ನಾನು ಅದೇ ದೃಶ್ಯದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೆ. ಆಗ ನನಗೂ ಅಳು ಬಂದ್ಬಿಡ್ತು. ಸೊ ಆ ಒಂದು ವಾಕ್ಯನ ಹೇಳೋಂಥ ಸಮಯದಲ್ಲಿ ಪ್ರೈಮ್ ಮಿನಿಸ್ಟರ್ ಹತ್ರು, ನಾನೂ ಅತ್ತೆ. ನನಗ್ ಬೇಸರ ಏನು ಅಂತಂದ್ರೆ, ಆ ವಿಷಯನೂ ಇವ್ರು ಪೊಲಿಟಿಸೈಸ್ ಮಾಡ್ತಾರಲ್ಲ. ಇವ್ರು ಒಂದೇ ಒಂದ್ ಸರ್ತಿನೂ ಕೇಳಲಿಲ್ಲ ನನಗೆ, ನೀವು ಚೀಫ್ ಮಿನಿಸ್ಟ್ರು, ಅದ್ಯಾರು ಸತ್ತಿದ್ದು ಗುಜರಾತ್ನವರು, ಹೇಗ್ ಸತ್ರು, ಇವತ್ತಿನವರೆಗೂ ಕೇಳಲಿಲ್ಲ. ನೋಡಿ, ಅವ್ರ ಮಾತಿನ ಅರ್ಥ ಏನು ಅಂತಂದ್ರೆ, ಅವರ ನಿಷ್ಠಾವಂತಿಕೆ ಮೋದಿ ಅವ್ರ ಕಡೆಗಿದೆ. ರಾಹುಲ್ ಗಾಂಧಿಗೆ ಲೋಕಸಭೆ ಮೆಂಬರ್ಶಿಪ್ ಹೋಯ್ತು. 2 ದಿನದ ಒಳಗೆ ಮನೇನ ಖಾಲಿ ಮಾಡಿಸ್ಬಿಟ್ರು. ಆಜಾದ್ ಸಾಹೇಬ್ರು ಸಂಸದರೂ ಆಗಿಲ್ಲ, ಆದ್ರೆ ಅವರು ಮನೆಯಲ್ಲೇ ಇದ್ದಾರೆ. ಇವರು ಯುಕ್ರೇನ್ಗೆ ಹೋಗಿ 4 ವರ್ಷ ಕೂತಿದ್ರಾ? ಆ ಬಂದೂಕಗಳ ಮಧ್ಯ, ಅಂದ್ರೆ ನಾವು ಪಂಜಾಬ್ಗೆ ಹೋದ ಹಾಗೆ, ಇಲ್ಲ ಕಾಶ್ಮೀರ್ಗೆ ಹೋಗಿದ್ರಾ? ಅಲ್ಲಿ ಹೋಗಿ ಅವ್ರ ಜೀವಗಳನ್ನ ಉಳಿಸಿದ್ರ? ಅಲ್ಲಿಂದ ಇವರು ಬರ್ತಿದ್ದ ಹಾಗೆ ಮೋದಿಜಿ ಅವ್ರ ಬಂಗ್ಲೆನ ಖಾಲಿ ಮಾಡಿ ಇವರು ಕೊಡೋದಿಕ್ಕೆ. ಪ್ರೈಮ್ ಮಿನಿಸ್ಟರ್ ಹೌಸಲ್ಲಿ ಇರಲಿ, ಪರವಾಗಿಲ್ಲ. ನಾವು ಇಲ್ಲಿ ಇಷ್ಟೊಂದು 16 ಸಲ ಮಿಲಿಟೆಂಟ್ಗಳ ಅಟ್ಯಾಕ್ನಿಂದ ಆಸ್ ಅ ಚೀಫ್ ಮಿನಿಸ್ಟರ್ ಬಚಾವಾಗಿದ್ದೀವಿ. 25-26 ಸಲ ಜನರಲ್ ಸೆಕ್ರೆಟರಿಯಾಗಿ ಬಚಾವಾಗಿದ್ದೀವಿ. 40 ಸಲ ಬಚಾವಾಗಿದ್ದೀವಿ. ಅಂಥವ್ರಿಗೆ ಯಾವ ಪ್ರೈಮ್ ಮಿನಿಸ್ಟರ್ ತಾನೇ ಮನೆ ಕೊಡೋದಿಲ್ಲ? ಅಲ್ದೆ ನನ್ನ ಮನೆಗೆ ಬಾಡಿಗೆ ಕೊಡ್ತೀನಿ ಸ್ವಾಮಿ. ಮನೆದು, ಕರೆಂಟ್ದು, ನೀರಿಂದು ಬಿಟ್ಟಿ ಏನ್ ತಗೋತಿಲ್ಲ. ಇಲ್ಲ ನೋಡಿ, ನಿಮ್ಗಿರುವಂತ ಅಪಾಯ ಏನು ಅಂತ ನನಗೆ ಗೊತ್ತಿದೆ. ಹಾಗಾಗಿ ನಿಮ್ಗೆ ಮನೆ ಕೊಡೋದು ತಪ್ಪಲ್ಲ. ಅವ್ರು ಕೇಳ್ತಾ ಇದಾರೆ, ಇವ್ರ ಮನೆ ಯಾಕೆ ಖಾಲಿ ಮಾಡಿಸಿದ್ರು ಅಂತ. ನೋಡಿ, ಹೇಳಬೇಕು ಅಂತಂದ್ರೆ ಕೂಡ ಅಪಾಯ ಇದೆ. ಮಾಡಿದುಣ್ಣೋ ಮಹಾರಾಯ ಅನ್ನಲ್ವಾ? ಈಗ 24 ಗಂಟೆ ಬೈತಾನೆ ಇದ್ರೆ ಅವ್ರಿಗೂ ಸ್ವಲ್ಪ ಚುಚ್ಚಬೇಕು ಅಂತ ಅನ್ಸಲ್ವಾ? ಕಾಂಗ್ರೆಸ್ ಅನ್ನ ಬಿಟ್ಟಿದ್ದು ನೀವೊಬ್ರೇ ಅಲ್ಲ. ಹಿಮಂತ ಬಿಶ್ವರ್ಮಾ ಅವರು ಬಿಟ್ರು, ಅವ್ರಿಗೂ ಅನುಕೂಲ ಆಯ್ತು. ಅವರು ಮುಖ್ಯಮಂತ್ರಿ ಆದ್ರು. ಮಿಸ್ಟರ್ ಸಿಂಧಿಯಾ ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರು. ತುಂಬಾ ಜನ, 1 ಡಜನ್, ಹತ್ತತ್ರ 2 ಡಜನ್ ಜನ ಬಿಟ್ಟು ಹೋದ್ರು. ಮತ್ತೆ ನೋಡಿ, ಸಿಂಧಿಯಾ ಅವ್ರಿಗೆ ಯಾರು ಹತ್ರವಾಗಿದ್ರಲ್ಲ, ಅವರು ಕೂಡ ಪಾರ್ಲಿಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ರು. ಅವರು ಕೂಡ ಹೆಚ್ಚು ತಮಾಷೆ ಮಾಡ್ಕೊಂಡಿದ್ರು ರಾಹುಲ್ ಗಾಂಧಿ ಅವ್ರ ಜೊತೆಗೆ. ಪ್ರತಿದಿನ ಅವ್ರ ಜೊತೆಗೆ ಮಾತಾಡ್ತಾ ಇದ್ರು. ಇನ್ನೊಬ್ರು ನಮ್ಮ UP-ಯಿಂದ ಯೂನಿಯನ್ ಮಿನಿಸ್ಟರ್, ಅವರು ಇವರು ಕ್ಲೋಸ್ ಆಗಿದ್ರು. ಜಿತೇನ್ ಪ್ರಸಾದ್ ಅವರು ಕ್ಲೋಸ್ ಇದ್ರು. ಅವ್ರೀಗ BJP ಮಂತ್ರಿ. ಇನ್ನೊಬ್ರು
ಸುಷ್ಮಿತಾ ಇದ್ರು, ಅವ್ರನ್ನೂ MP ಮಾಡಿದ್ವಿ. ಅವ್ರಿನ್ನೂ ಚಿಕ್ಕ ವಯಸ್ಸಿನವರು, ಇವ್ರಿಗಿಂತ ಕಮ್ಮಿ ವಯಸ್ಸು. ಮಹಿಳಾ ಕಾಂಗ್ರೆಸ್ನ ನ್ಯಾಷನಲ್ ಪ್ರೆಸಿಡೆಂಟು, ಅವ್ರು ಹೊರಟೋದ್ರು. TMCನಲ್ಲಿ MP ಆಗ್ಬಿಟ್ರು. ಇವ್ರನ್ನಂತೂ ಎಲ್ಲ ಯೂತ್ ವಿಂಗ್ನವರೇ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ? ಇವ್ರ ಸ್ವಭಾವದಿಂದ. ಹೇಮಂತ್ ಅವ್ರ ಕತೆ ಅಂತೂ ನಿಮಗೆ ಗೊತ್ತೇ ಇದೆ. ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗಿದ್ರು. ಆಗ ರಾಹುಲ್ ಗಾಂಧಿ ನಾಯಿಗೆ ಬಿಸ್ಕೆಟ್ ತಿನ್ನಿಸ್ತಾ ಇದ್ರು. ಇದು ಹೇಮಂತಂದು ಕತೆ ನಾನು ಇದರಲ್ಲಿ ಬರೆದಿದ್ದೀನಿ. ಏಕೆಂದ್ರೆ ಮಿಸಸ್ ಗಾಂಧಿ ನನ್ನನ್ನೇ ಕಳಿಸಿದ್ದಿದ್ದು. ಅಲ್ಲಿ ಹೋಗಿ ನೋಡಿ, ಬಹುಮತ ಹೇಮಂತಂದಾಗಿದೆಯಾ ಇಲ್ವಾ, ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿದೆ, ಶ್ರೀನಗರದಿಂದ ನನ್ನನ್ನು ಕರೆಸ್ಕೊಂಡ್ರು. ಇಲ್ಲಿ ವಿವಾದ ನಡೀತಾ ಇದೆ, ಅವನು ವೋಟ್ ಆಫ್ ಹೇಮಂತ CM ವಿರುದ್ಧ ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಕರೆದಿದ್ದಾನೆ. ಸೊ ನೀವು ಹೋಗಿ ನೋಡಿ, ಇದರ ಎಲೆಕ್ಷನ್ ಮಾಡಿ ಅಂತ. ಸೊ ನಾನೇ ನನ್ನ ಮನೆಯಲ್ಲಿ, ಡೆಲ್ಲಿ ಮನೆಯಲ್ಲಿ ಹೇಮಂತನ್ನ ಕರೆಸ್ದೆ. ಅವನ ಜೊತೆಗೆ 45 MLAಗಳಿದ್ರು. CMನೂ ಕರೆಸ್ದೆ, ಅವನ ಜೊತೆಗೆ 7 MLA ಇದ್ರು. ಆದರೆ ಮಿಸಸ್ ಗಾಂಧಿ ಹೇಳಿದ್ರು, ಸರಿ ಆಯ್ತು, ಯಾರ ಜೊತೆ 45 MLA ಇದ್ದಾರೋ ಅವ್ರನ್ನೇ ಲೀಡರ್ ಮಾಡಿ ಅಂದ್ರು. ನಾನು ಬೆಳಗ್ಗೆ ಹೋಗೋನಿದ್ದೆ. ಸಂಜೆ ರಾಹುಲ್ ಗಾಂಧಿಯಿಂದ ಫೋನ್ ಬಂತು, ನೀವು ಹೋಗ್ತಾ ಇದ್ದೀರಲ್ವಾ, ಬೆಳಗ್ಗೆ ನನ್ನ ಮೀಟ್ ಮಾಡಿ. ಬೆಳಗ್ಗೆ ಹೋಗಿ ನೋಡ್ತೀನಿ, CM ಅವ್ರ ಜೊತೆ ಕೂತಿದ್ದಾರೆ. ಇಲ್ಲ, ಇವರನ್ನೇ ಆರಿಸಿ ಅಂತ ಹೇಳಿದ್ರು. ನಾನಂದೆ, ಹೇಮಂತ ಹತ್ರ ಮೆಜಾರಿಟಿ ಇದೆ, ಇವ್ರ ಹತ್ರ 7 ಜನ ಇದ್ದಾರೆ, ಅವ್ರ ಹತ್ರ 45 ಇದೆ, ಮೆಜಾರಿಟಿ ಇದೆ ಎಂದೆ. ಹೋಗ್ಬಿಡ್ತಾನೆ ಅಂದ್ರು. ಹೋಗ್ಲಿ ಬಿಡಿ ಎಂದೆ. ಈಗ ನಾರ್ತ್ ಈಸ್ಟ್ಗೆ ಇನ್ಚಾರ್ಜ್ ಅವನು ಅಂದ್ರು. ಆಗ್ಲಿ ಬಿಡಿ, ಏನು ಅಂದೆ. ಅವ್ನು ನಿರ್ಧಾರ ಮಾಡಾಗಿತ್ತು, ಓಡೋದ. ಮತ್ತಿವತ್ತು ಯಾಕೆ ಆಳ್ತಾ ಇದ್ದಾರೆ? ಅವನಿಡೀ ನಾರ್ತ್ ಈಸ್ಟೆಲ್ಲ 8 ಸ್ಟೇಟ್ಸ್ ತಗೊಂಬಿಟ್ಟ. ಅವನದಕ್ಕೆ ಇನ್ಚಾರ್ಜ್ ಆಗಿದ್ದ. ಆದ್ರೂ ಇವ್ರು ಹೇಳ್ತಾರೆ, ಇವರು ಕಾಂಗ್ರೆಸ್ಗೆ ಒಳ್ಳೇದು ಮಾಡ್ತಿದ್ದಾರೆ ಅಂತ. ಕಾಂಗ್ರೆಸ್ಗೆ ಒಳ್ಳೇದು ಮಾಡ್ತಾ ಇದ್ದಾರಾ, ಇಲ್ಲ ಮೋದಿ ಸಾಹೇಬ್ರಿಗೆ ಒಳ್ಳೇದು ಮಾಡ್ತಾ ಇದ್ದಾರಾ? ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವ್ರಿಗೇನಾಯ್ತು? ಅವರಂತೂ ಮುಖ್ಯಮಂತ್ರಿ ಆಗಿದ್ರು. ಅವರು ಆಗಿದ್ರು. ಅವ್ರದ್ದು ಇದ್ರಲ್ಲಿ ಬರ್ದಿದ್ದೀನಿ. ಅವ್ರನ್ನೂ ಅಷ್ಟೇ ವರ್ಕಿಂಗ್ ಕಮಿಟಿಯಿಂದ ಆರಿಸಿದ್ದು. ಈಗ ಪೂರ್ತಿ ವರ್ಕಿಂಗ್ ಕಮಿಟಿ ಕತೆಗಳನ್ನ ಹೇಳಲ್ಲ, ಸ್ವಲ್ಪ ಹೇಳ್ತೀನಷ್ಟೇ. ದಯವಿಟ್ಟು ಸ್ವಲ್ಪನೇ ಹೇಳಿ, ಆದ್ರೆ ನಿಜ ಹೇಳಿ ನಮ್ಗೆ. ಖಂಡಿತ. ನೋಡಿ, ನಾನು ಸತ್ಯ ಬಿಟ್ಟು ಬೇರೆ ಗಾಂಧಿವಾದಿ ನಾನು ಈ ವಿಷಯದಲ್ಲಿ, ಸತ್ಯ ಹೇಳೋ ವಿಷಯದಲ್ಲಿ. ನಾನು ವರ್ಕಿಂಗ್ ಕಮಿಟಿ ಅದಾದ್ಮೇಲೆ, ಮನೆ ಹಾಳಾದ್ಮೇಲೆ ಕರೆದ್ರಲ್ಲ, ನೋಡಿ, ಎಲ್ಲದಕ್ಕಿಂತ ಮೊದಲು ಆರೋಪಿನ ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಈ ಪಂಜಾಬ್ನ ಮುಳುಗ್ಸದ್ನಲ್ಲ, ಅವನ್ನ ಕರ್ಕೊಂಬನ್ನಿ ಹಿಂದೆ. ಎಲೆಕ್ಷನ್ಗೆ 4 ತಿಂಗಳಿಗೆ ಮುಂಚೆ ಯಾವ ಮೂರ್ಖ ಶಿಖಾಮಣಿ ಚೀಫ್ ಮಿನಿಸ್ಟರ್ನ ಚೇಂಜ್ ಮಾಡ್ತಾನೆ? ನಮಗೆ 4ನೇ ಕ್ಲಾಸಲ್ಲಿ ಹಳ್ಳಿನಲ್ಲಿ ಹೇಳ್ಕೊಟ್ಟಿದ್ರು, ಮಿಡ್ ಸ್ಟ್ರೀಮಲ್ಲಿ ಕುದುರೆ ಬದಲಾಯಿಸಬಾರ್ದು ಅಂತ. ಮಿಡ್ ಸ್ಟ್ರೀಮ್ ಕುದುರೆನ ಬದಲಾಯಿಸಿದ್ರೆ ಬಿದ್ದೋಗ್ಬಿಡ್ತೀರಾ, ಕೊಚ್ಕೊಂಡು ಹೋಗ್ಬಿಡ್ತೀರಾ. ಕುದುರೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರಲ್ಲ ನವಜೋತ್ ಸಿಂಗ್ ಸಿಧು. ಹಾ, ಇದು ನಿಜಾನೇ. ಇಂಥ ಒಳ್ಳೆ ಕುದುರೆ ನಾನು ನೋಡೇ ಇಲ್ಲ. ಅದು ಪ್ಯಾಸೆಂಜರ್ನ ಕೂರಿಸ್ಕೊಂಡು ತಾನೇ ಮುಳುಗುವಂಥದ್ದು. ನಾನು ಇಲ್ಲಿ ತನಕ ಹಿಂದೂಸ್ಥಾನದಲ್ಲಿ ಒಂದು 138 ವರ್ಷಗಳದ್ದು ಓದಿದ್ದೀನಿ, ಮತ್ತೆ 50 ವರ್ಷಗಳಿಂದ ನೋಡಿದ್ದೀನಿ. ಈ ಕಾಂಗ್ರೆಸ್ ಪ್ರೆಸಿಡೆಂಟ್ ನವಜೋತ್ ಸಿಧು ಎಲೆಕ್ಷನ್ ಪ್ರಚಾರದಲ್ಲಿ ಹೇಳ್ತಾನೆ, ಈ ಚೀಫ್ ಮಿನಿಸ್ಟರ್ ಇದಾನಲ್ಲ ಸುಳ್ಳು ಹೇಳ್ತಾನೆ, ಯಾಕೆಂದ್ರೆ ಈಗ ಮಾಡ್ತಿರೋ ಪ್ರಾಮಿಸ್ ಎಲ್ಲ ಸುಳ್ಳು, ಇವನಿಗೆ ಗೆಲ್ಲೋದಕ್ಕೆ ಇಷ್ಟ ಇಲ್ಲ ಅಂತ, ಇವನು ಕಳ್ಳ ಅಂತ. ಬರೀ ಇದಿಷ್ಟೇ ಅಲ್ಲ, ಅವ್ರ ಮಗಳು ಕೂಡ ಪಾರ್ಟಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇದ್ದಾಳೆ, ನಮ್ಮ ಚೀಫ್ ಮಿನಿಸ್ಟ್ರು ಕಳ್ಳ ಅಂತ ಇದ್ದಾಳೆ. ಇಂಥ ಪಾರ್ಟಿಗೆ ಯಾರು ವೋಟ್ ಹಾಕ್ತಾರೆ ಹೇಳಿ ಸೊಮ್ಮೆ? ಯಾವ ಪಾರ್ಟಿ ಪ್ರೆಸಿಡೆಂಟ್ ಅವನು ಮತ್ತು ಅವನ ಮಗಳು ತಮ್ಮ ಚೀಫ್ ಮಿನಿಸ್ಟರ್ನ ಕಳ್ಳ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ? ನಮ್ಮ ಪಾರ್ಟಿ ಚೀಫ್ ಮಿನಿಸ್ಟರ್ ಕಳ್ಳ ಅಂತೆ. ಜನ ದಡ್ರ ವೋಟ್ ಹಾಕೋದಿಕ್ಕೆ. ಸೊ ಇವನನ್ನ ಸೆಲೆಕ್ಷನ್ ಮಾಡ್ತಾನಲ್ಲ, ಈ ಥರದೊಬ್ಬ ವ್ಯಕ್ತಿನ BJPಗೆ ಸಹಾಯ ಮಾಡ್ತಿರೋದು, ಅಥವಾ ಮೋದಿಜಿಗೆ ಅವನ್ ಸಪೋರ್ಟ್ ಮಾಡ್ತಾ ಇದ್ದಾನ, ಇಲ್ಲ ನಾನು ಮಾಡ್ತಾ ಇದ್ದೇನೆ? ನಾನ್ ಕೇಳ್ಪಟ್ಟೆ ಇದೀಗ ರಾಜಸ್ಥಾನದಲ್ಲಿ ಬಂಡಾಯ ಎದ್ದಿದೆ, ಮತ್ತೆ ಸಚಿನ್ ಪೈಲಟ್ ಕೋಪದಿಂದ ಕುದಿತಾ ಇದ್ದಾರೆ ಅಂತ. ಈಗ ನೋಡಿ, ಕಾಂಗ್ರೆಸ್ ಜೀವಂತ ಇರಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ಖುದ್ದು ಕ್ಯಾಪ್ಟನ್ನೇ ಶಿಪ್ನ ಮುಳುಗಿಸ್ತಾ ಇರ್ಬೇಕಾದ್ರೆ ನಾನು ಹೇಗೆ ಕಾಪಾಡ್ಲಿ ಹೇಳಿ? ಕ್ಯಾಪ್ಟನ್ ಏನ್ ಅನ್ಕೋತಾ ಇದ್ದಾನೆ, ಬೇಗ ಎಲ್ಲಿ ಜಾಸ್ತಿ ಟರ್ಬುಲೆನ್ಸ್ ಇರುತ್ತೋ ಅಲ್ಲಿ ತಗೊಂಡು ಹೋಗು, ಇಲ್ಲಿ ಮುಳುಗ್ತಾನೆ ಇಲ್ಲ ಮುಂಡೆದು. ಈಗ 90% ಮುಳುಗಿದೆ, ಆದ್ರೆ ಒಂದು ಸ್ವಲ್ಪ ಇನ್ನು ಮೇಲ್ ಕಾಣಿಸ್ಕೋತಾ ಇದೆ. ಅಲ್ಲಿ ಟರ್ಬುಲೆನ್ಸ್ ತಗೊಂಡು ಹೋದ್ರೆ ಇನ್ನು ಬೇಗ ಮುಳುಗೋಗುತ್ತೆ. ಕವಿ ಹೇಳ್ತಾನೆ, ಎಲ್ಲಿ ನೀರು ಕಡಿಮೆ ಇತ್ತೋ ಅಲ್ಲಿ ನನ್ನ ಹೆಂಡತಿ ಮುಳುಗಿ ಸತ್ ಹೋದ್ಲು. ಅಂದ್ರೆ ಇಲ್ಲಿ ಸ್ವಲ್ಪ ಆದ್ರೂ ನೀರಿತ್ತಲ್ಲ, ಇದು ಮರಳಲ್ಲೇ ಮುಳುಗೋಗ್ತಾ ಇದೆ.
ಆಜಾದ್ ಸಾಹೇಬ್ರೆ ನೋಡಿ, ಒಂದು ಮಾತಿದೆ, ವೇಷದ ಮಾರುಕಟ್ಟೆನಲ್ಲಿ ಪ್ರೀತಿ ಅಂಗಡಿನ ತೆರೆಯೋದಕ್ಕೆ ಹೋಗಿದ್ದಾರೆ. ನೀವ್ ಯಾವತ್ತಾದ್ರೂ ಅಂಗಡಿಗೆ ಭೇಟಿ ಕೊಟ್ಟಿದ್ದೀರಾ? ಇಲ್ಲ 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 ಇಲ್ಲ, ಬಾಲ್ಯದಿಂದನೂ ನಮಗೊಂದು ಒಳ್ಳೆ ಅಭ್ಯಾಸ ಇದೆ. ಖುದ್ದು ಸಂಪಾದಿಸ್ತೀವಿ, ಸಂಪಾದಿಸಿರೋ ದುಡ್ಡಿಂದ ಇನ್ನೊಬ್ರಿಗೂ ಊಟ ಹಾಕ್ತೀವಿ. ನಾವ್ ಯಾರ್ದು ತಲೆ ಹೊಡೆದು ತಿನ್ನೋದಿಲ್ಲ, ಯಾರತ್ರನೂ ಭಿಕ್ಷೆ ಬೇಡ ತಿನ್ನೋದಿಲ್ಲ. ಅವ್ರು ಭಿಕ್ಷೆ ಬೇಡ ತಿಂತಾರೆ, ಹೊಗಳ್ತಾ ಇರೋದು, ಬೂಟ್ ಪಾಲಿಷ್ ಮಾಡೋದು, ಮತ್ತೆ ಕೊಟ್ಬಿಡಿ ಪೊಸಿಷನ್ನು, ನಮ್ಮನ್ನ ವಿರೋಧ ಮಾಡಿ, ಮೋದಿನ ವಿರೋಧ ಮಾಡಿ, ನಮ್ಮ ವಿರೋಧ ಮಾಡಿ, ಮೋದಿ ವಿರೋಧ ಮಾಡಿ ಪವರ್ಗೆ ಬರ್ತಾರೆ ಅಂತಂದ್ರೆ ಗಾಡ್ ಬ್ಲೆಸ್ ದೆಮ್. ನನ್ನ ಕಡೆಯಿಂದನೂ ವಿಷಯ ಸಿಗ. ಒಂದು ಬ್ರೇಕ್ ತಗೊಳ್ಳೋಣ. ಒಂದು ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ಸೋನಿಯಾ ಅವ್ರ ಜೊತೆಗೆ ನಿಮಗಿದ್ದಂಥ ಸಂಬಂಧನ ನೋಡಿ ನನಗೆ ಮಜೂರ್ ಸುಲ್ತಾನ್ಪುರಿ ಅವರ ಒಂದು ಕವನ ನೆನಪಾಗ್ತಾ ಇದೆ. ನೆಲೆಸಿದ್ದೆ ಒಮ್ಮೆ ಅವರ ಹೃದಯದಲ್ಲಿ, ಬಹಳ ಪ್ರೀತಿ ಪಾತ್ರನಾಗಿ, ಇಂದು ಅವರೆದುರಿಗೆ ಕೂತಿದ್ದೇನೆ ಅಪರಾಧಿಯಾಗಿ. ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಆಪ್ಕಿ ಅದಾಲತ್ನಲ್ಲಿ ಅತಿಥಿಯಾಗಿರೋರು ಭಾರತದ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರಾದಂಥ ಗುಲಾಂ ನಬಿ ಆಜಾದ್ ಅವರು. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಸುತ್ತು. ಆಪ್ಕಿ ಅದಾಲತ್ನಲ್ಲಿ ಸೀನಿಯರ್ ಲೀಡರ್ ಗುಲಾಂ ನಬಿ ಆಜಾದ್ ಅವರ ಮೇಲೆ ಆರೋಪ ಹೊರಿಸಲಾಗ್ತಾ ಇರೋದು ಇವರು ಹತ್ತಿದ ಏಣಿನ ಒದಿಯೋರು ಅಂತ. ಆಜಾದ್ ಸಾಹೇಬ್ರೆ, ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ, ತಮ್ಮ ಕಳೆದ 50 ವರ್ಷದಲ್ಲಿ ನಿಮ್ಗೆ ಏನೇನನ್ನೆಲ್ಲ ಕೊಟ್ಟಿಲ್ಲ? ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಮಾಡಿದ್ರು, ರೆಕಾರ್ಡ್ ಟೈಮಲ್ಲಿ ಜನರಲ್ ಸೆಕ್ರೆಟರಿ ಮಾಡಿದ್ರು, ಪಾರ್ಲಿಮೆಂಟ್ ಬೋರ್ಡಿನ ಮೆಂಬರ್ ಆಗಿದ್ರಿ. ಯಾವಾಗೆಲ್ಲ ಕಾಂಗ್ರೆಸ್ ಸರ್ಕಾರ ಬಂತೋ 4 ಪ್ರಧಾನಮಂತ್ರಿಗಳು ನಿಮ್ಮನ್ನ ಮಿನಿಸ್ಟರ್ ಮಾಡಿದ್ರು. ಆದ್ರೆ ನೀವಂತೂ ಕಾಂಗ್ರೆಸ್ ಪಕ್ಷನ ಬಿಟ್ಟು ಹೊರಟೆ ಬಿಟ್ರಲ್ಲ. ರಾಜಕೀಯದಲ್ಲಿ ಒಂದು ಮಾತು ಹೇಳ್ತಾರೆ, ಯು ಹ್ಯಾವ್ ಟು ಅರ್ನ್. ಸೊ ಗುಲಾಂ ನಬಿ ಆಜಾದ್ ನೆಲ ಉಳಿದಾನೆ, ಬೀಜ ಹಾಕಿದಾನೆ. ಬಿಸಿಲೇ ಇರ್ಲಿ, ಚಳಿನೇ ಇರ್ಲಿ, ಮಂಜೇ ಇರ್ಲಿ, ಜೂನ್ ಮಾಸದಲ್ಲೂ ಸರಿ, ಜನವರಿ ಮಾಸದಲ್ಲೂ ಸರಿ ಉಳಿಮೆ ಮಾಡಿದಾನೆ. ಗುಲಾಂ ನಬಿ ಆಜಾದ್ 2 ರೊಟ್ಟಿ ತಿಂದಿರ್ಬೋದು, ಆದ್ರೆ ಡೆಲ್ಲಿನಲ್ಲಿ ಕೂತ್ಕೊಂಡು 10 ರೊಟ್ಟಿ ತಿಂದಿದ್ದಾರೆ. ಹೊಲಕ್ಕೆ ಕಾಲು ಇಟ್ಟಿರೋದಿಲ್ಲ ಅವರು. ಸೊ ಗುಲಾಂ ನಬಿ ಆಜಾದ್ ಕೃಪೆಯಿಂದ ಯಾರಿಗೆ ಜಾಸ್ತಿ ಲಾಭ ಆಯ್ತೋ ಅವ್ರ ಬಗ್ಗೆ ಹೇಳೋದೇ ಇಲ್ಲ. ಸೊ ರಾಹುಲ್ ಗಾಂಧೀಜಿ ಮಾಡಿ ತೋರಿಸ್ಲಿ ಬಿಡಿ, ಎಲ್ಲಾ ಸ್ಟೇಟಲ್ಲೂ ಬರುತ್ತೆ. ಮೋದಿಜಿ ಎಲ್ಲೂ ಕಾಣಿಸೋದೇ ಇಲ್ಲ. ಈಗ ಸೋನಿಯಾಜಿ ಅವರು ಇರೋ 8 ಸ್ಟೇಟಲ್ಲಿ 7 ಸ್ಟೇಟ್ನ ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂದ್ರೆ ಯಾರನ್ನ ಮಂತ್ರಿ ಮಾಡ್ತಾರೆ? ಅಲ್ಲೆಂತೆಂಥ ಮಂತ್ರಿಗಳಿದ್ದಾರೆ ಅಂದ್ರೆ ಅವ್ರಿಲ್ಲಿವರೆಗೂ ಸ್ಟೇಟೇ ನೋಡಿರಲ್ಲ. ನಾನು ಖುದ್ದು ಸಿಂಪಲ್ ಪೋರ್ಟ್ಫೋಲಿಯೋ ತಗೋತಾ ಇದ್ದೆ, ಅದರಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರ ಇರ್ತಾ ಇರಲಿಲ್ಲ. ಸೋನಿಯಾ ಅವ್ರ ಜೊತೆಗೆ ನಿಮಗಿದ್ದಂಥ ಸಂಬಂಧನ ನೋಡಿ ನನಗೆ ಮಜೂರ್ ಸುಲ್ತಾನ್ಪುರಿ ಅವರ ಒಂದು ಕವನ ನೆನಪಾಗ್ತಾ ಇದೆ. ನೆಲೆಸಿದ್ದೆ ಒಮ್ಮೆ ಅವರ ಹೃದಯದಲ್ಲಿ, ಬಹಳ ಪ್ರೀತಿ ಪಾತ್ರನಾಗಿ, ಇಂದು ಅವರೆದುರಿಗೆ ಕೂತಿದ್ದೇನೆ ಅಪರಾಧಿಯಾಗಿ. ನೋಡಿ, ಅವರ ಬಗ್ಗೆ ನಮಗೆ ಆದರ ಇದೆ, ರೆಸ್ಪೆಕ್ಟ್ ಇದೆ. ನನ್ನ ಪ್ರಕಾರ ಅದು ಅವ್ರಿಗೂ ಇರ್ಬೋದು, ಅವ್ರಿಗೂ ಪಶ್ಚಾತ್ತಾಪ ಇರ್ಬೋದು, ನಮಗೂ ಪಶ್ಚಾತ್ತಾಪ ಇದೆ. ಆದ್ರೆ ಜವಾಬ್ದಾರರು ಯಾರಿದ್ದಾರೆ? ಬರೀ ರಾಹುಲ್ ಗಾಂಧಿ ಒಬ್ಬರೇ ಅಲ್ಲ ಜವಾಬ್ದಾರರು, ಇನ್ನೂ ತುಂಬಾ ಜನ ಜವಾಬ್ದಾರರಿದ್ದಾರೆ. ನಾವು ಅವ್ರ ಉಲ್ಲೇಖ ಮಾಡಿದ್ದೀವಿ, ಮುಳುಗ್ಸಕ್ ಬಂದಿರೋರು ಯಾರು ಅಂತ. ನೀವು ಹೇಳ್ತಿರೋ ತಪ್ಪು ಅಂತ ನಮ್ಗೆ ಯಾರು ಹೇಳ್ತಾರೋ ಅವ್ರನ್ನೇ ಸರಿ ಅಂತಾರೆ. ಮುಳುಗ್ಸೋದಕ್ಕೆ ಹೊರಟಿರೋರು ಯಾರಿದ್ದಾರೆ ಅವರು ಮುಳುಗ್ತಾ ಇದ್ದಾರೆ, ನೀವು ಮುಳುಗ್ತಾ ಇದ್ದಾರೆ. ಅಂದ್ರೆ ಇಷ್ಟೆಲ್ಲ ನಡೀತಾ ಇತ್ತಲ್ಲ, ಸೋನಿಯಾಜಿ ಅವರು ಮಧ್ಯಪ್ರವೇಶ ಇಲ್ಲ, ಅವರು ಹೂ ಅಂತಂದ್ರು. ಅವ್ರು ಒಪ್ಕೋತಿದ್ರು ಮುಳುಗ್ಸಕ್ ಬಂದಿರೋರು ನಮಗೂ ಗೊತ್ತು ಅಂತ. ಆದ್ರೂ ಮತ್ತೆ ಅವ್ರನ್ನೇ ನಂಬ್ಕೊಂಡು ಕೂತಿದ್ದಾರೆ. ನಮ್ ಮುಂದೆ ಅವ್ರ ವಿರುದ್ಧ ಮಾತಾಡ್ತಾರೆ, ಮುಳುಗ್ಸೋರ್ ವಿರುದ್ಧ, ಇವ್ರು ಮುಳುಗ್ಸ್ಬಿಡ್ತಾರೆ ಅಂತ. ಆದ್ರೆ ಅವ್ರ ಮುಂದೆ ಬಂದಾಗ ಅವ್ರನ್ನೇ ನಂಬ್ಕೊಂಡಿರ್ತೀರ. ಏನ್ ಹೇಳೋದಿದ್ದಕ್ಕೆ? ಮುಳುಗೋದಿಕ್ಕೆ ನೀವೇ ತಯಾರಿರುವಾಗ ನಾವ್ ಹೇಗೆ ನಿಮ್ಮನ್ನ ದಡ ಮುಟ್ಸಕ್ಕಾಗತ್ತೆ? ಸರ್, ನಾವು ಕೇಳ್ಪಟ್ಟಿದೀವಿ ಬಾಗ್ಬಾನೆ ನಿಮ್ಮ ಮೊದಲ ಪ್ರೇಮ ಅಂತ. ಮತ್ತೆ ನೀವು ಅದರಲ್ಲಿ ಜಾಸ್ತಿ ಸಮಯವನ್ನ ಕಳೆದಿದ್ದೀರಾ. ನೋಡಿ, ನನ್ನ ಗಾರ್ಡನ್ನಲ್ಲಿ, ಡೆಲ್ಲಿಲಿರೋ ಗಾರ್ಡನ್ನಲ್ಲಿ ಹತ್ತತ್ರ 30-35 ಜಾತಿ ಹೂಗಳಿರುತ್ತೆ. ಸ್ವತಃ ನಾನೇ ಹೆಡ್ ಗಾರ್ಡನರು. ಕೋವಿಡ್ನಲ್ಲೂ ನಾನು ನಂಬರ್ 1 ಆಗಿದ್ದೆ, ಯಾರೂ ಕಾಂಪಿಟೇಟರೇ ಇರಲಿಲ್ಲ. ಈ ಕೆಲವು ವರ್ಷಗಳಿಂದ ನಾನು ಯಾವ ಕಾಂಪಿಟೇಷನ್ಗೂ ಹೋಗ್ತಾ ಇಲ್ಲ, ಪಾಪ ಯಾರಾದ್ರೂ ಬಡಪಾಯಿ ಗೆದ್ಕೊಳ್ಳಿ ಅಂತ. ಇಲ್ಲಾಂದ್ರೆ ಇವತ್ತಿನವರೆಗೂ ನಾವೇ ಗೆಲ್ತಿರ್ತಿದ್ವಿ. ನೋಡಿ, ನೀವು ನಿಮ್ಮ ಶೋಕಿನ ಪೂರ್ತಿ ಮಾಡೋದಕ್ಕೆ ಅಂತ ಪ್ರತಿದಿನ 8 ಗಂಟೆ ಕಳೀತೀರಾ ಗಾರ್ಡನ್ನಲ್ಲಿರೋ ಹುಲ್ಲನ್ನ ಕಟ್ ಮಾಡೋದಕ್ಕೆ. ಹಾಗೆ ರಾಹುಲ್ ಅವರು ವಿದೇಶಕ್ಕೆ ಹೋಗೋ ಶೋಕಿನ ಪೂರ್ತಿ ಮಾಡ್ಕೋತಾರೆ. ಅದರಿಂದ ನಿಮ್ಗೇನ್ ಪ್ರಾಬ್ಲಮ್? ನೋಡಿ, ನಾನು ಹೇಳೋದು, ನೀವು ತುಂಬಾ ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ನಾನು ಏನು ಹೇಳ್ತೀನಿ ಅಂದ್ರೆ, ಅವರು ತಮ್ಮ ಹಾಬಿ, ಜೀವನದಲ್ಲಿ ಏನೇನೋ ಇದೆ, ಇನ್ನೂ ಹಾಬಿಗಳಿದೆ.
ಒಳ್ಳೆ ಮನುಷ್ಯನೇ. ನೋಡಿ, ಪ್ರತಿ ಮನುಷ್ಯನಿಗೂ ಹಾಬಿ ಅನ್ನೋದು ಇರಬೇಕು. ಇಲ್ಲಾಂದ್ರೆ ಅವನು ನೋಡಿ ಹಾಬಿ ಪೂರೈಸ್ಕೊಳ್ಳಿ, ಆದ್ರೆ ನಿಮ್ಮ ಹಾಬಿಗೋಸ್ಕರ ಇದನ್ನ ಯಾಕೆ ಮುಳುಗಿಸ್ತಾ ಇದ್ದೀರಾ? ಯಾವುದು ನಿಮ್ಮ ಹಾಬಿ ಆಗಿಲ್ವೋ? ನೋಡಿ, ಅವರದ್ದೊಂದು ಮಿಷನ್ ಇದೆ, ಮೋದಿಯವ್ರ ಜೊತೆಗೆ ಹೋರಾಡೋದು. ಮತ್ ಅವ್ರು ಹೇಳ್ತಾರೆ ನಿಮ್ ಜೊತೆ LOPಗಳಿದ್ರೂ ಕೂಡ ನೀವು ಹೋರಾಟ ಮಾಡ್ಲಿಲ್ಲ, ಎಲ್ಲ ಹೋರಾಟ ಇವರೇ ಮಾಡ್ಬೇಕಿತ್ತು. ಅಲ್ಲ ಸ್ವಾಮಿ, ನೀವು ಆಡ್ತಿರೋ ಜಗಳದಿಂದ ಮೋದಿ ಸಾಬು ಬಿಜೆಪಿಯವರು ಹಗಲು ರಾತ್ರಿ ಆರತಿ ಮಾಡ್ತಾ ಇದ್ದಾರೆ, ನೀವೇ ಇರಬೇಕು ಅಂತ. ನೀವ್ ಈ ಪಾಯಿಂಟ್ ಅನ್ನು ಸರಿಯಾಗಿ ಹಿಡ್ಕೊಂಡ್ರಿ. ಇಷ್ಟು ಹೇಳಿದ್ರೆ ಸಾಕು, ಆಮೇಲೆ ನನ್ನನ್ನು ಇವ್ರು RSS ನವ್ರು ನೋಡ್ಬಿಡ್ತಾರೆ. ಈಗಲೂ ಹೇಳ್ತಾ ಇದ್ದಾರೆ. ನಿಮಗೆ ಈ ವಿಷಯಗಳ ಬಗ್ಗೆ ಕೂಡ ಸಮಸ್ಯೆ ಇದೆ. ಇದು ಹೊಸ ಯುಗದ ಕ್ಯಾಂಪೇನು, ಇದರಲ್ಲಿ ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಅಲ್ಲ, ನೀವು ಇದಕ್ಕೆ ಯಾಕೆ ಅಷ್ಟೊಂದು ಗಮನ ಕೊಡ್ತೀರಾ? ಹಾ ನೋಡಿ, ಇದು ಕೇವಲ ಇವತ್ತಿನ ವಿಚಾರ ಅಲ್ಲ. 87-88 ಸಮಯ ಅದು. ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ ಪಾರ್ಟಿನಲ್ಲಿ. ಆಗ ನನಗೆ ಸ್ಯಾಮ್ ಪಿತ್ರೋಡಾ ಪರಿಚಯ ಇರಲಿಲ್ಲ. ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸಗಾರರವರು. ರಾಜೀವ್ ಗಾಂಧಿಯವರು ತಮ್ಮ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಕರೆದ್ರು, ನಾನು ಹೋಗಿದ್ದೆ. ಇವರು ಸ್ಯಾಮ್ ಪಿತ್ರೋಡಾ ಅಂತ ಪರಿಚಯ ಮಾಡಿಕೊಟ್ರು, ಅಮೆರಿಕಾದಲ್ಲಿ ಕೆಲಸ ಮಾಡ್ತಾರೆ ಅಂದ್ರು. ನಿಮ್ಗೊಂದು ಹೊಸ ವಸ್ತುನ್ ತೋರಿಸ್ತೀನಿ ನೋಡಿ ಅಂತ ಹೇಳಿ ತೋರಿಸಿದ್ರು, ಕಂಪ್ಯೂಟರ್. ನಾನಾಗ ಕಂಪ್ಯೂಟರ್ ನೋಡಿರ್ಲಿಲ್ಲ, ಹಿಂದೂಸ್ತಾನದಲ್ಲಿ ಯಾರೂ ನೋಡಿರ್ಲಿಲ್ಲ. ನನ್ನ ಕೊಲೀಗ್ಸ್ನಲ್ಲೂ ಮೇ ಬಿ ಐ ವಾಸ್ ದಿ ಫಸ್ಟ್ ಪರ್ಸನ್ ಟು ಸಿ ದಿ ಕಂಪ್ಯೂಟರ್. ಅವರಿದ್ದೇ ಕಂಪ್ಯೂಟರ್ ಅಂತ ಹೇಳಿದ್ರು. ಸರಿ, ಇದೇನು ಮಾಡುತ್ತೆ ಅಂತಂದೆ. ಅವರಂದ್ರು, ಇದರಲ್ಲಿ ಪೂರ್ತಿ ಕಾಂಗ್ರೆಸ್ಸಿಗರ ಹೆಸರಿದೆ. ಈ ಬ್ಲಾಕ್ ಗೀಕ್ ಎಲ್ಲ ನೀನೇನೇನು ಸುತ್ತೀಯಾ, ಪಂಜಾಬ್ ಹಳ್ಳಿಗೂ ಹೋಗ್ತೀಯಾ, ಅಲ್ಲೆಲ್ಲೋ ಹಳ್ಳಿಗೂ ಹೋಗ್ತೀಯಾ, ಯಾವ ಹಳ್ಳಿಗೂ ಹೋಗ್ಬೇಕಿಲ್ಲ ಅಂತ ರಾಜೀವ್ ಗಾಂಧಿ ಹೇಳಿದ್ರು. ನೀನಿಲ್ಲಿ ಕಂಪ್ಯೂಟರಿಂದಾನೇ ಅವ್ರಿಗೆ ಅದನ್ನೆಲ್ಲ ಹೇಳ್ಬೋದು. ನಾನು ಹೇಳಿದ ಒಂದೇ ಮಾತು, ಧನ್ಯವಾದ. ಆಗ ನಾನು ಅವರಿಗೆ ಸ್ಯಾಮ್ ಪಿತ್ರೋಡಾಗೆ ಹೇಳಿದೆ, ಸ್ವಾಮಿ, ನೀವು ಅಮೆರಿಕಾಗೆ ಹೋಗಿ ನಮ್ಮ ಪ್ರೈಮ್ ಮಿನಿಸ್ಟರ್ನ ಹಾಳು ಮಾಡಬೇಡಿ. ತುಂಬಾ ಒಳ್ಳೆ ಪ್ರೈಮ್ ಮಿನಿಸ್ಟ್ರು, ಈ ಸರ್ಕಸ್ ಎಲ್ಲ ತೋರಿಸಿ ಹಾಳು ಮಾಡಬೇಡಿ. ಇದು ಹಿಂದೂಸ್ತಾನ, ಇದು ಅಮೆರಿಕ ಅಲ್ಲ. ಯಾಕೆಂದ್ರೆ ಅಮೆರಿಕನ್ ಪ್ರೆಸಿಡೆಂಟು ಎಲೆಕ್ಷನ್ ಫೈಟ್ ಮಾಡ್ತಾರೆ ಇಲ್ಲಿ ಟಿವಿಲಿ. ಇಲ್ಲಿ ಹಳ್ಳಿಗೂ ಹೋಗ್ಬೇಕಾಗತ್ತೆ, ಮನೆಗೂ ಹೋಗ್ಬೇಕಾಗತ್ತೆ, ಚಾಯ್ ಕುಡಿಬೇಕಾಗತ್ತೆ, ಗಾಡಿಲಿ ಕೂತ್ಕೊಂಡು ಈಗ ಕಾಲ ಬದಲಾಗಿದೆ ಆಜಾದ್ ಸಾಹೇಬ್ರೆ, ನೀವು ಹಳೆ ಕಾಲದ ವ್ಯಕ್ತಿ. ಇಲ್ಲ, ಕಾಲ ಬದಲಾಗಿಲ್ಲ. ಮೋದಿಜಿ ಹಳೆ ಕಾಲದ ವ್ಯಕ್ತಿಯವರು, ಅದಕ್ಕೆ ಸರ್ಕಾರ ನಡೆಸ್ತಾ ಇದ್ದಾರೆ. ಈ ಹೊಸ ಕಾಲದ ಮನುಷ್ಯ ಬರೀ 40 ಸೀಟ್ ತಗೋತಾ ಇದ್ದಾನಷ್ಟೇ. ಕೇವಲ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ಒಂದು, ನೀವು ಅಮೆರಿಕನ್ ಸಿಟಿಸನ್ನ ಇಲ್ಲ ಇಂಡಿಯನ್ ಸಿಟಿಸನ್ನ. ಹಿಂದೂಸ್ತಾನದ ಸಿಟಿಸನ್ ಆಗಿದ್ರೆ ಹಿಂದೂಸ್ತಾನದ ಪ್ರಕಾರ ನಡ್ಕೊಳ್ಳಿ. ಜನತೆಯಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ರಾಹುಲ್ ಮತ್ತೆ ಪ್ರಿಯಾಂಕಾ ಅವ್ರನ್ನ ನೀವು ಚಿಕ್ಕ ವಯಸ್ಸಿಂದ ನೋಡಿರ್ತೀರಾ. ಸೊ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ನ್ಯಾಚುರಲ್ ಲೀಡರ್ ಅಂತೀರಾ? ಇದು ನನ್ನ ಕೆಲಸ ಅಲ್ಲ, ನಾನು ಅವರನ್ನ ಮಕ್ಕಳ ಥರ ನೋಡಿದ್ದೀನಿ. ಆಮೇಲೆ ಪ್ರಿಯಾಂಕಾನಂತೂ ನಾನು ಮಗಳ ಥರ ನೋಡಿದ್ದೀನಿ, ಮಗಳೇ ಅಂತಾನೆ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಯಾವತ್ತೂ ನಾನು ಅವ್ರ ವಿರುದ್ಧ ಒಂದು ಮಾತನ್ನು ಆಡಿಲ್ಲ. ಆಮೇಲೆ ರಾಹುಲ್ ಗಾಂಧಿ ವಿರುದ್ಧನೂ ನಾನು ಮಾತಾಡಲ್ಲ. ಯಾಕೆಂದ್ರೆ ಅವರು ರಾಜೀವ್ ಗಾಂಧಿಯವ್ರ ಮಗ, ಅವ್ರು ಚೆನ್ನಾಗಿರ್ಬೇಕು, ಮೇಲು ಬರಲಿ ಅಂತ ಬಯಸ್ತೀನಿ. ನನಗೆ ಅವರ ಮೇಲಿರೋದು ಒಂದೇ ಒಂದು ಕೋಪ. ಯಾವ ವಿಷಯದಲ್ಲಿ ನಿನಗೆ ಇಂಟ್ರೆಸ್ಟ್ ಇಲ್ವೋ ಅದ್ಯಾಕೆ ಹಿಡ್ಕೊಂಡು ಕೂತಿದ್ಯಾ? ರಾಜನೀತಿನಲ್ಲಿ ಇಂದಿರಾ ಗಾಂಧಿ 24/7 ಇದ್ರು, ರಾಜೀವ್ ಗಾಂಧಿ 24/7 ಇದ್ರು, ನೆಹರು 24/7. ಇವ್ರು 24 ಮಿನಿಟ್ಸು ಇಲ್ವಲ್ಲ. ಆಮೇಲೆ ಮೋದಿಜಿಯವರು 26/7 ಅವರು 2 ಗಂಟೆ ಬೇರೆ ಕಡೆಯಿಂದ ತಗೋತಾರೆ. ಸೊ ಈ ಸೂಪರ್ ಸಾನಿಕ್ನ ಬೀಳಿಸ್ಬಿಡಿ, ನನಗೆ ಖುಷಿಯಾಗತ್ತೆ. ನಾನೇನು ಬಿಜೆಪಿ ಐಡಿಯಾಲಜಿಯವನ ಅಲ್ಲ, ಆದರೆ ಅವರು F-16. ಆದ್ರೆ ನೀವಿನ್ನೂ ರಿಕ್ಷಾನೂ ಅಲ್ಲ. ಸೊ ನಿಮಗೆ ಯಾವುದು ಸಾಧ್ಯ ಆಗಲ್ವೋ ಅದನ್ನ ಬಿಟ್ಟುಬಿಡಿ. ನಿಮ್ಮ ಕೈಲಿ ಯಾವ್ದು ಸಾಧ್ಯ ಆಗುತ್ತೋ ಅದನ್ನ ಇಟ್ಕೊಳ್ಳಿ. ಆದರೆ ಅದನ್ನ ಸ್ವತಃ ನೀವೇ ಓಡಿಸ್ಬೇಕು. ಆದರೆ ನಿಮಗೆ ಧೈರ್ಯನೇ ಇಲ್ಲ. ಆದರೆ ದುರಾಸೆ ಇದೆಲ್ಲ ತುಂಬ ಕೆಟ್ಟದ್ದು. ಸೊ ರಾಹುಲ್ ಜಿ ಅವರಿಗೆ ನನ್ನ ವಿನಂತಿ ಏನು ಅಂದರೆ, ಭಗವಂತ ಅವರಿಗೆ ದೀರ್ಘಾಯುಷ್ಯವನ್ನು ಕೊಡಲಿ, ಆರೋಗ್ಯ ಕೊಡಲಿ. ಆದರೆ ನೀವು ಮಾಡೋಕೆ ಹೊರಟಿರೋ ಕೆಲಸ ನಿಮ್ಮ ಕೈಲಿ ಆಗಲ್ಲ. ನಾನು ತುಂಬ ವರ್ಷಗಳಿಂದ ಮಿನಿಸ್ಟರ್ ಆಗಿದ್ದೀನಿ, ಇಂದಿರಾ ಗಾಂಧಿಯವರ ಕಾಲದಿಂದ. ನಾನು ಹೇಳ್ಬಿಟ್ಟೆ, ನೋಡಪ್ಪ, ಈ ಫೈನಾನ್ಸು ಗೀನಾನ್ಸು ಈ ಕಾಮರ್ಸು ಇವೆಲ್ಲ ನನ್ನ ತಲೆಗೆ ಹೊಳೆಯೋದಿಲ್ಲ, ನನಗೆ ಕೊಡಬೇಡಿ.
ನನಗೆ ಸೋಷಿಯಲ್ ಸೆಕ್ಟರಲ್ಲಿ ಹೆಲ್ತ್ ಇದೆ, ಎಜುಕೇಷನ್ ಇದೆ, ಬೇರೆ ವಿಷಯಗಳಿವೆ. ಮನುಷ್ಯ ಇಷ್ಟಾದ್ರೂ ಟ್ರೂತ್ಫುಲ್ ಆಗಿರ್ಬೇಕಲ್ವಾ? ನೀವು ಅವ್ರಿಗೆ ಯಾವತ್ತೂ ಹೇಳಿಲ್ವಾ ನಿಮ್ಮಿಂದ ಆಗೋದಿಲ್ಲ ಯಾರು? ಅಂತ? ನೋಡಿ, ಯಾರು ಅವ್ರಿಗೆ ನಿಮ್ಮ ಕೈಲಿ ಆಗಲ್ಲ ಅಂತಾರೋ ಅವ್ರಿಗೆ ಪ್ರೋ ಮೋದಿ ನೀನು ಅದಕ್ಕೆ ಹಿಂಗೆ ಹೇಳ್ತಾ ಇದ್ಯಾ ಅನ್ಬಿಡ್ತಾರೆ. ಅವ್ರ ಹತ್ರ ಇರೋದು ಒಂದೇ ಒಂದು ಮಾತು, ನೀನು ಮಾಡ್ತಿರೋದು ತಪ್ಪು ಅನ್ನಿ, ನೀನು ಪ್ರೋ ಮೋದಿ ಅಂತಾರೆ. ಅದಕ್ಕೆ ಮೀಡಿಯಾ ಕ್ವಶನ್ ಕೇಳ್ತಾರೆ, ನೀನು ಪ್ರೋ ಮೋದಿ ಇನ್ನು ಅಲ್ಲ. ಮೀಡಿಯಾದವ್ರ ಕೆಲಸ ಅದು. ನಮಗೊಂದು 4-5 ಜನ ಮೀಡಿಯಾದವ್ರು ಸಿಕ್ಕಿದ್ರು. ನಾನು ಪ್ರಶ್ನೆ ಕೇಳಿದೆ, ಮೋದಿಜಿ ಕಳಿಸಿದ್ದು ಅಂತಾರೆ. ಅಲ್ಲ, ನೀವು ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತೀರಾ, ಮೀಡಿಯಾದ ಕೆಲಸನೇ ಹಾಕೊಂಡು ಪ್ರಶ್ನೆಗಳನ್ನ ಕೇಳೋದಲ್ವಾ? ಅವ್ರು ನಿಮ್ಮ ಲವ್ವರ್ಗಳಲ್ವಲ್ಲ. ಮೀಡಿಯಾದವರಾಗ್ಲಿ, ಪೇಪರ್ನವರಾಗ್ಲಿ, ಟೆಲಿವಿಷನ್ ಯಾವಾಗ ನಡೆಯುತ್ತೆ ಅಂದ್ರೆ ನಿಮಗೆ ಆಕ್ವರ್ಡ್ ಅನ್ನಿಸ್ದಾಗ, ಪ್ರಶ್ನೆಗಳನ್ನ ಕೇಳಿದಾಗ. ಲೀಡರ್ ಕೆಲಸ ಏನಾಗಿರುತ್ತೆ? ಆಕ್ವರ್ಡ್ ಆಗದೇ ಇರೋದು. ಅವ್ರು ನಿಮಗೆ ಬರ್ಕೊಡ್ತಾರಾ? ನೀವು ಈ ಪ್ರಶ್ನೆ ಕೇಳಿ ನಾನು ಈ ಉತ್ತರ ಕೊಡ್ತೀನಿ ಅಂತ ಅವೆಲ್ಲ ನಡೆಯಲ್ಲ. 1-2 ಸಲ ನಡೆದಿತ್ತು, ಆದರೆ ಪ್ರತಿದಿನ ನಡೆಯಲ್ವಲ್ಲ. ನೀವು ನಿಮ್ಮ ವಿವೇಕದಿಂದ, ನಿಮ್ಮ ಬುದ್ಧಿವಂತಿಕೆಯಿಂದ ಉತ್ತರ ಕೊಡಬೇಕಾಗತ್ತೆ. ಮೀಡಿಯಾದವರು ಅಷ್ಟೇ, ಅವ್ರ ಚಾಯ್ಸ್ನವರೇ ಇರಲಿ ಅಂತ ಬಯಸ್ತಾರೆ. ಯಾರಾದ್ರೂ ಇನ್ಕನ್ವೀನಿಯೆಂಟ್ ಆಗಿ ಪ್ರಶ್ನೆ ಕೇಳ್ಬಿಟ್ರೆ ಇವನು ಮೋದಿ ಕಳೆವನು ಅಂದ್ಬಿಡ್ತಾರೆ. ಅಲ್ಲಿಗೆ ಮೋದಿಜಿ ನಿಮ್ ಪ್ರಕಾರ ಭಗವಂತ ಆದಂಗಾಯ್ತಲ್ಲ. ಅಲ್ರಿ, ಮೋದಿಜಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ನಿಮ್ಮನ್ನೇನ್ ರೇಗಿಸ್ತಾ ಇಲ್ವಲ್ಲ. ಈಗ ನೋಡಿ, ಈಗ ವಿಷಯ ಅದಲ್ಲ, ಮೋದಿ ಅವರು ಕೂಡ ಕಾಲು ಎಳಿತಾ ಇರ್ತಾರೆ. ಈಗ ಪ್ರಶ್ನೆ ಏನು ಅಂದ್ರೆ ಇವ್ರು 24 ಗಂಟೆ ಅವರು ಒಂದೇ ಒಂದ್ಸಲ ಕುಟುಕೋದು ಅಷ್ಟೇ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ಆದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಆಕ್ಟಿವ್ ಪಾಲಿಟಿಕ್ಸ್ ಬರೋದಕ್ಕೆ ಇಷ್ಟೊಂದು ಸಮಯ ಯಾಕಾಯ್ತು? ಫ್ಯಾಮಿಲಿ ಇದೆ, ನಿರ್ಧಾರ ಆಗಿದ್ದದು ಮಗಳೇನ ತರೋದು ಬೇಡ, ಕೇವಲ ಮಗನ ಮಾತ್ರ ತರಬೇಕು ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವು ಇವತ್ತು ಮೊಕದ್ದಮೆ ಹೂಡ್ತಾ ಇರೋದು ಭಾರತದಲ್ಲೇ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರಾದ ಗುಲಾಂ ನಬಿ ಆಜಾದ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಪ್ರಶ್ನೆ. ಆಪ್ಕಿ ಅದಾಲತ್ನಲ್ಲಿ ಸೀನಿಯರ್ ಲೀಡರ್ ಗುಲಾಂ ನಬಿ ಆಜಾದ್ ಅವರ ಮೇಲೆ ಆರೋಪ ಮಾಡಲಾಗ್ತಿರೋದು ಇವರ ಮಾತುಗಳಲ್ಲಿ ವಿರೋಧಾಭಾಸ ಇದೆ ಅಂತ. ಆಜಾದ್ ಸಾಹೇಬ್ರೆ, ನಾನು ನಿಮ್ಮ ಪುಸ್ತಕನ ಓದಿದ್ದೀನಿ. ನೀವದ್ರಲ್ಲಿ ಹೇಳೋ ಹಾಗೆ ಜನರು ಕಷ್ಟಪಡೋದಿಲ್ಲ, ರಾಹುಲ್ ಅವರು ಕಷ್ಟಪಡೋದಿಲ್ಲ, ಅವರು ಹಳ್ಳಿಗೆ ಹೋಗೋದಿಲ್ಲ, ಅವರು ಹೋಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ನೀವಂತೂ ನೆಹರು ಗಾಂಧಿ ಮನೆತನದವರನ್ನ ಕರೆದು ಎಲೆಕ್ಷನ್ನಲ್ಲಿ ಹೋರಾಡೋ ಹಾಗೆ ಮಾಡ್ತಿದ್ರಿ. ನೀವು ನಿಮ್ಮ ಪುಸ್ತಕದಲ್ಲಿ ಬರೆದಿದ್ದೀರಾ, 1999ನಲ್ಲಿ ಮೇನಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಕಾಂಗ್ರೆಸ್ನ ಮೆಂಬರ್ ಆಗೋದಿಕ್ಕೂ ಇಷ್ಟ ಇರಲಿಲ್ಲ. 6 ತಿಂಗಳು ಸಮಯಾವಕಾಶ ಬೇಕು ಅಂತಿದ್ರು. ಆದ್ರೆ ನೀವೇ ಆಕೆಗೆ ಒತ್ತಾಯ ಮಾಡಿ ಮೆಂಬರ್ ಆಗೋಹಾಗೆ ಮಾಡಿದ್ರಿ. ನೋಡಿ, ಎಲ್ಲ ಪರಿಸ್ಥಿತಿನಲ್ಲೂ ಒಬ್ರಲ್ಲ ಒಬ್ರಿಂದ ಉಪಯೋಗ ಆಗೇ ಆಗತ್ತೆ. ಮತ್ತೆ ಎಲ್ಲ ವ್ಯಕ್ತಿಗಳು ಎಲ್ಲ ಕಾಲದಲ್ಲೂ ಉಪಯೋಗಕ್ಕೂ ಬರೋದಿಲ್ಲ, ಅದು ಸತ್ಯನೇ. ಅಂದ್ರೆ ಎಲ್ರಿಗಿಂತ ಮೊದಲು ಸೋನಿಯಾ ಗಾಂಧಿನ, ಎಲ್ಲರಿಗಿಂತ ಮೊದಲು ನಾನೇ ರಾಜೀವ್ ಗಾಂಧಿ ಬಗ್ಗೆನೂ ಇಂದಿರಾ ಗಾಂಧಿ ಅವ್ರ ಜೊತೆಗೆ ನಾವು ಚರ್ಚೆ ಮಾಡಿದ್ವಿ, ಅವ್ರನ್ನ ರಾಜಕೀಯಕ್ಕೆ ಕರ್ಕೊಂಬರೋದಕ್ಕೆ. ಕೋಇನ್ಸಿಡೆನ್ಸ್ ಏನು ಅಂತಂದ್ರೆ ಅವರ ಮಿಸ್ಸಸ್ನ ಕರ್ಕೊಂಡು ಬರೋದು ನಮ್ಮ ಟೈಮಲ್ಲೇ ಶುರುವಾಯಿತು. ಯಾಕೆಂದರೆ ಕೇಸರಿಜಿಯವರ ಟೈಮಲ್ಲಿ 98ರ ಎಲೆಕ್ಷನ್ ನಡೆದಾಗ ನಾನು ಇವ್ರಿಗೆ ಹೇಳಿದೆ, ನೋಡಮ್ಮ, ಈಗ ಕ್ಯಾಂಪೇನ್ ಮಾಡೋದಕ್ಕೆ ಅಂದ್ರೆ ಬಡಪಾಯಿ ಕೇಸರಿಜಿಯವರ ಕೈಲಿ ಆಗೋದಿಲ್ಲ. ನಾನ್ ಕೇಳ್ಪಟ್ಟೆ ಅವರು ಕ್ಯಾಂಪೇನ್ ಮಾಡೋದಕ್ಕೆ ಬಿಡ್ಲಿಲ್ಲ ಅಂತ. ಇಲ್ಲ. ಮತ್ತೆ ಅದೇ ಎಲೆಕ್ಷನ್ ಅಲ್ಲಿ ಸೋನಿಯಾ ಅವರನ್ನ ಪ್ರೊಜೆಕ್ಟ್ ಮಾಡಿಲ್ಲ. ಅವರು ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಆಗಿದ್ರು, ನಾನು ಕನ್ವೀನರ್ ಆಗಿದ್ದೆ. ಆಮೇಲೆ ಚೇರ್ಮನ್ ಬೈ ವರ್ಚ್ಯೂ ಆಫ್ ಪ್ರೆಸಿಡೆಂಟ್ ಆಗಿದ್ರು. ಆದ್ರೆ ಪಾಪ ತುಂಬಾ ಸಾಧಾರಣ, ಅಂತ ಒಳ್ಳೆ ಸ್ಪೀಕರ್ ಕೂಡ ಆಗಿರಲಿಲ್ಲ. ಅವರು ಜಾಸ್ತಿ ಎಲ್ಲೂ ಓಡಾಡ್ತಾ ಇರಲಿಲ್ಲ, ವಯಸ್ಸಾಗಿತ್ತು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನೋಡಿ ಸ್ವಾಮಿ, ಒಂದು ವೇಳೆ ಸೋನಿಯಾಜಿ ಅವರಿಂದ ಪ್ರಚಾರ ಮಾಡಿಸಿದ್ರೆ ತಪ್ಪೇನಿದೆ ಅಂತ ಹೇಳಿದೆ. ಅದಕ್ಕೆ ಅವರಂದ್ರು, ನೋಡಪ್ಪ, ನನಗಂತೂ ಅಷ್ಟೊಂದು ಪರಿಚಯ ಇಲ್ಲ, ನಿನಗೆ ಚೆನ್ನಾಗಿ ಪರಿಚಯ ಇದೆಯಲ್ಲ, ಒಪ್ಸು ಅಂತಂದ್ರು. ನಾನು ಹೋದೆ, 2-3 ದಿವಸದಲ್ಲಿ ಒಪ್ಪಿಸ್ದೆ. ಅವರು ಪ್ರಚಾರ ಮಾಡಿದ್ರು. ಅದ್ರ ಡೀಟೇಲ್ಸ್ ಬೇಕು ಅಂದ್ರೆ ಬುಕ್ ಓದಬೇಕಾಗತ್ತೆ ನೀವು. ಒಂದಷ್ಟು ತಿಂಗಳಾದ್ಮೇಲೆ ನಾವು ಸೋತು ಹೋದ್ವಿ. 98ರ ಎಲೆಕ್ಷನಲ್ಲಿ ತುಂಬಾ ಕೆಟ್ಟದಾಗ ಸೋತ್ವಿ. ನಾವ್ ಅನ್ಕೊಂಡ್ವಿ, ಅಲ್ಲ, ಈಗ ಲೀಡರು, ಅದಕ್ಕೆ ಕಾರಣನೂ ಇತ್ತು. ನಮ್ಮ ಸುಮಾರು ಲೀಡರ್ಸು ಅಧ್ಯಕ್ಷರಾಗಬೇಕು ಅಂತ ಅನ್ಕೋತಾ ಇದ್ರು. ನಾವೇನ್ ಅನ್ಕೊಂಡ್ವಿ ಅಂತಂದ್ರೆ ಸಕ್ಸೆಷನ್ಗೋಸ್ಕರ ಮೊಗ್ಲೂರ್ ಥರ ಯುದ್ಧ ಆಗೋಗುತ್ತೆ ಅಂತ. ಅದಕ್ಕೆ ಈ ಯುದ್ಧನ ತಪ್ಸೋ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿನ ತಗೊಂಬನ್ನಿ ಅಂತ ಅಂದೆ. ಅವ್ರನ್ನ ಯಾರು ಒಪ್ಸಕ್ಕೆ ಅಂತ ಹೋಗಿದ್ರೋ ಅವ್ರ ಕೈಲಿ ಒಪ್ಸೋದಕ್ಕಾಗ್ಲಿಲ್ಲ, ಅವ್ರು ಒಪ್ಲಿಲ್ಲ. ಯಾಕೆ ಒಪ್ಕೋತಾ ಇಲ್ಲ? 6 ತಿಂಗಳು ಟೈಮ್ ಕೊಡಿ ಅಂತ ಕೇಳ್ತಿದ್ದಾರೆ ಅಂದ್ರು. ಅದಕ್ಕೆ ನಾನು ಈಗಲೇ ನಿರ್ಣಯ ಮಾಡ್ತೀನಿ ಬಿಡಿ ಅಂತಂದೆ.
ಆಗ ನಾನು ಮೇಡಮ್ನ ಕೇಳಿದೆ, ನಿಮಗೆ ಬರೋದಕ್ಕೆ ಇಷ್ಟ ಇದೆಯಾ? ಅವರಂದ್ರು ನಂಗೆ 6 ತಿಂಗಳು ಟೈಮ್ ಕೊಡಿ ಅಂತ. ಮೇಡಮ್, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಸಾಕು ಅಂದೆ. ನಿಮಗೆ ರಾಜಕೀಯಕ್ಕೆ ಬರೋದಕ್ಕೆ ಇಷ್ಟ ಇದೆಯೋ ಇಲ್ವೋ ಅಷ್ಟನ್ನ ಹೇಳಿ ಅಂದೆ. ಅವ್ರೇನಂದ್ರು ಅಂದ್ರೆ ಸೋನಿಯಾ ಗಾಂಧಿ ಅವರು ಹೇಳಿದ್ರು ಬರೋದಕ್ಕೆ ಇಷ್ಟ ಇದೆ, ಆದ್ರೆ 6 ತಿಂಗಳಾದ ಮೇಲೆ. ನಾನು ಹೇಳಿದೆ, ನೋಡಿಮ್ಮ, ಐ ಆಮ್ ಸಾರಿ, ರಾಜಕೀಯ ನಡೆಯೋದು ನೌ ಆರ್ ನೆವರ್. ನಮಗೆ ಪ್ರೆಸಿಡೆಂಟ್ ಅವಶ್ಯಕತೆ ಇರೋದು ಇವತ್ತು. ನಮ್ಮಲ್ಲಿ ಇವತ್ತು ವ್ಯಾಕ್ಯೂಮ್ ಇದೆ, ಆ ವ್ಯಾಕ್ಯೂಮ್ನ ಇವತ್ತು ಫಿಲ್ ಮಾಡಬೇಕು. ಜಗಳ ನಡೀತಾ ಇದೆ, ನಾವಿವತ್ತೇ ಪ್ರೆಸಿಡೆಂಟ್ನ ಆರಿಸ್ಬೇಕು. 6 ತಿಂಗಳು ಪ್ರೆಸಿಡೆಂಟ್ ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಂದು, ನೀವಿವತ್ತು ಪ್ರೆಸಿಡೆಂಟ್ ಆಗಿ, ಇಲ್ಲ ಅಂತಂದ್ರೆ ಇನ್ಯಾವತ್ತೂ ಆಗಕ್ಕಾಗಲ್ಲ. ಅದಕ್ಕೆ ಸೋನಿಯಾ ಗಾಂಧಿ ಅವ್ರು ಹೇಳಿದ್ರು, ಸರಿ ಆಯ್ತು, ಇವತ್ತೇ ಆಗ್ತೀನಿ ಅಂತ. ಪ್ರೆಸಿಡೆಂಟ್ ಆದ್ರು, ಮತ್ತೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಬಿಟ್ರು. ನಾನೇನು ಪಶ್ಚಾತ್ತಾಪ ಆದ್ರೆ ಪಡ್ತಾ ಇಲ್ಲ. ನೀವಿದನ್ನ ಹೇಳ್ತಾ ಇಲ್ಲ. ಸೋನಿಯಾ ಅವ್ರನ್ನ ಮಾಡೋದಕ್ಕೆ ಸೀತಾರಾಮ್ ಕೇಸರಿ ಅವರನ್ನ ಒಂದು ರೂಮ್ ನಲ್ಲಿ ಕೂಡ ಹಾಕ್ಲಾಗಿತ್ತು. ಇಲ್ಲ ಇಲ್ಲ ಇಲ್ಲ, ಆ ಅವೆಲ್ಲ ನಂತರ ಬಕ್ವಾಸ್. ಅವ್ರನ್ನ ಇಲ್ಲ ಇಲ್ಲ, ರೂಮಿಂದ ನಿಜವಾಗ್ಲೂ ಹೊರಗೆ ಅವೆಲ್ಲ ಸುಳ್ಳು. ದಟ್ಸ್ ಆಲ್ ಸುಳ್ಳು. ದಟ್ಸ್ ನಾನ್ಸೆನ್ಸ್. ಅವೆಲ್ಲ ಬಕ್ವಾಸ್ ಅವು. ಅವರು ಮನೆಗೆ ಹೊರಟೋಗಿದ್ರು. ಬರೀ ಅವರೊಬ್ಬರೇ ಅಷ್ಟೇ ಅಲ್ಲ, ವರ್ಕಿಂಗ್ ಕಮಿಟಿಯಿಂದ ಇನ್ನೊಂದಿಬ್ರು ಕೂಡ ಮನೆಗೆ ಹೊರಟೋಗಿದ್ರು. ನೀವು ಇದು ನಿಮ್ಮ ವಿಷಯ. ಪುಸ್ತಕದಲ್ಲಿ ಬಳ್ಳಾರಿ ಬಗ್ಗೆ ಬರ್ದಿದ್ದೀರಾ. ಸೋನಿಯಾ ಅವರನ್ನ ಚುನಾವಣೆಗೆ ಸ್ಪರ್ಧಿಸೋದಿಕ್ಕೆ ಅಲ್ಲಿ ಕರ್ಕೊಂಡು ಹೋದ್ರಿ. ಹಾ, ಅದ್ ಸರಿನೇ. ಅದ್ರ ಪ್ರಸ್ತಾಪ ಮಾಡಿದ್ದೀನಿ ನಾನು, ಈಗಲೂ ಮಾಡ್ತೀನಿ. ಅಂದ್ರೆ ನಾನು ಯಾಕೆ ಅವ್ರಿಗೆ ಅದನ್ನು ಹೇಳಿದೆ ಅಂತಂದ್ರೆ, ಅವ್ರು ಈಗಾಗಲೇ ಒಂದು ಕಡೆಯಿಂದ ಕಂಟೆಸ್ಟ್ ಮಾಡ್ತಾ ಇದ್ರು, ರಾಯ್ಬರೇಲಿಯಿಂದ. ಸೊ ನಾನು ಸೋನಿಯಾಜಿ ಅವ್ರಿಗೆ ಹೇಳಿದೆ, ನೀವು ರಾಯ್ಬರೇಲಿಲಿ ಗೆಲ್ತೀರಿ, ನಿಮ್ಮ ಫ್ಯಾಮಿಲಿ ಸೀಟ್ ಅದು, ಅದಕ್ಕೆ ಒಂದು ಕೆಲಸ ಮಾಡಿ, ನೀವು ಕರ್ನಾಟಕದಿಂದ ಸೌತಿಂದ ಗೆದ್ಕೊಂಡು ಬನ್ನಿ ಅಂತ ಹೇಳಿದೆ. ಸೊ ಸೌತಲ್ಲೂ ಕಾಂಗ್ರೆಸ್ಗೆ ನೋಡಿ, ನಾನು ಯಾವತ್ತು ಏನೇ ಮಾಡಿದ್ರು ಕಾಂಗ್ರೆಸ್ನ ಹಿತದೃಷ್ಟಿಯಿಂದ ಮಾಡಿದ್ದೀನಿ. ಅವ್ರು ಗೆದ್ದಾಗ ನಾನು ಕಾಂಗ್ರೆಸ್ನ ಹಿತಕ್ಕೋಸ್ಕರ ಸೋನಿಯಾ ಗಾಂಧಿ ಅವರಿಗೆ ಹೇಳಿದೆ, ನೋಡಿ, ಇಂದಿರಾ ಗಾಂಧಿಯವರು ಇದೇ ತಪ್ಪು ಮಾಡಿದ್ರು, ಈಗ ನೀವು ಅದೇ ತಪ್ಪು ಮಾಡಬೇಡಿ. ಅಂದ್ರೆ ಸೌತಿಂದ ನೀವು ರಿಸೈನ್ ಮಾಡ್ತೀರಾ, ಮತ್ತೆ ಇಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ ಅದನ್ನ ಇಟ್ಕೋತೀರಾ. ನೀವು ಕರ್ನಾಟಕ ಇಟ್ಕೊಳ್ಳಿ ನಿಮ್ಮ ಹತ್ರ. ರಾಯ್ಬರೇಲಿಲಿ ಪ್ರಿಯಾಂಕಾನ ನಿಲ್ಸಿ ಅಂತಂದೆ. ಯಾಕೆಂದ್ರೆ ಪ್ರಿಯಾಂಕಾ ನಿಮ್ಮ ಎಲೆಕ್ಷನ್ ಇನ್ಚಾರ್ಜ್ ಆಗಿದ್ರು, ಅವ್ರಿಗೆ ಮಾಹಿತಿ ಇದೆ ಅಲ್ಲಿ. ಆದ್ರೆ ಒಂದು 2-3 ದಿವಸ ಆದ್ಮೇಲೆ ನೋಡ್ತೀನಿ, ಅವರು ಕೊಡ್ಲಿಲ್ಲ, ಬೇರೆ ಯಾರಿಗೋ ಕೊಟ್ರು. ಅವರು ಬಳ್ಳಾರಿಗೆ ರಾಜೀನಾಮೆ ಕೊಟ್ರು. ಬಳ್ಳಾರಿಗೆ. ಸೊ ಒಂದ್ ಕಡೆ ಕೇರಳ ಇದೆ, ಆದ್ರೆ ಇನ್ನೊಂದ್ ಪ್ರಿಯಾಂಕಾ ಕಡೆ ಗಾಂಧಿ ಕರ್ನಾಟಕ. ಅವರಿಗೆ ಆಕ್ಟಿವ್ ಪಾಲಿಟಿಕ್ಸ್ ಬರೋದಕ್ಕೆ ಇಷ್ಟೊಂದು ಸಮಯ ಯಾಕಾಯ್ತು? ಅದು ಅವರ ಫ್ಯಾಮಿಲಿ ವಿಷಯ. ಅದು ಬೇರೆನೇ ಒಂದು ವಿಷಯ. ಅದನ್ನ ನಾನು ಈ ಬುಕ್ಕಲ್ಲಿ ಬರೆದಿಲ್ಲ. ಅಂದ್ರೆ ಅದು ಫ್ಯಾಮಿಲಿದೇನೇ ನಿರ್ಧಾರ ಆಗಿತ್ತು, ಮಗಳನ್ನ ತರೋದು ಬೇಡ, ಕೇವಲ ಮಗನ್ ಮಾತ್ರ ತರಬೇಕು ಅಂತ. ಆದ್ರೆ ಅವ್ರು ಬರ್ತಾರೆ, ಮತ್ತೆ ಹಿಂದೆ ಸರಿತಾರೆ. ಹೌದೌದು. ಅಂದ್ರೆ ಒಬ್ಬರಿಂದ ದೋಣಿ ಮುಂದಕ್ಕೆ ಹೋಗ್ತಾ ಇಲ್ಲ, ಇಬ್ರು ಓಡಿಸ್ ನೋಡೋಣ ಅಂತ ಅನ್ಸಿರ್ಬೋದು. ಆದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಇಷ್ಟ ಇತ್ತು ರಾಜಕೀಯಕ್ಕೆ ಬರೋದಕ್ಕೆ. ಹಾ, ಖಂಡಿತ ಖಂಡಿತ. ಮತ್ತೆ ರಾಹುಲ್ ಅವ್ರಿಗಿರ್ಲಿಲ್ಲ. ಯಾಕೆಂದ್ರೆ ನನಗೆ ಅವ್ರ MP ಆಗಕ್ಕೆ ಮುಂಚಿಂದು ಏನು ಅಂತ ಗೊತ್ತಿಲ್ಲ ನನಗೆ ಅವ್ರ ಬಗ್ಗೆ. ಯಾಕೆಂದ್ರೆ ರಾಹುಲ್ ಮತ್ತೆ ಪ್ರಿಯಾಂಕಾದೇನು ಅಂತಂದ್ರೆ, ಹಿಂದೆ ರಾಜೀವ್ಜಿ ಮತ್ತೆ ನಾನು, ಆಗ ರಾಜೀವ್ಜಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ಒಂದೊಂದ್ಸಲ 2 ಗಂಟೆವರೆಗೂ ಕೂತಿರ್ತಾ ಇದ್ವಿ, ಡಿನ್ನರೂ ಮಾಡಿದೆ. ಅವರು ಒಳಗಡೆ ಹೋಗ್ತಾ ಇದ್ರು, ಆಮೇಲೆ ಅಲ್ಲಿಂದ ಟೇಬಲ್ ಮೇಲೆ ಉಳಿದಿರೋ ಊಟ ಏನಿದೆ ಅದನ್ನ ತಂದಿಡ್ತಾ ಇದ್ರು. ಎಲ್ರೂ ಮಲಗ್ಬಿಟ್ರ ಅಂತ ಕೇಳ್ತಾ ಇದ್ದೆ. ಇಲ್ಲ, ಮಗಳು ನನಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ರು. ಇದ್ರ ಅರ್ಥ ಏನು ಅಂತಂದ್ರೆ, ಆಗಿನ ಕಾಲದಿಂದ ಅವ್ರು ನೋಡ್ತಾನೆ ಬಂದಿದ್ದಾರೆ, ಇದು ತುಂಬಾ ಕಷ್ಟವಾದ ಕೆಲಸ ಅಂತ. 2 ಗಂಟೆವರೆಗೂ ಇದ್ದಿರ್ಬೇಕು. ಇನ್ನು ಚಿಕ್ಕ ಹುಡುಗಿ ಬಂದು ಹೋಗಿ ಮಾಡ್ತಾ ಇದ್ಲು. ಏನಿಷ್ಟು ಲೇಟ್ ಆದ್ರೂ ಕೆಲಸ ಮಾಡ್ತಿದಾರಲ್ಲ ಅಂತ ನೋಡೋದಕ್ಕೆ. ನಾನಾಗ ಆ ಹುಡುಗಿಲೊಂದು ಆಟಿಟ್ಯೂಡ್ ನೋಡಿದೆ. ಮತ್ತೆ ಈ ಕೇಳ್ಪಟ್ಟಿದ್ದೇನೆಂದ್ರೆ, ಸೋನಿಯಾ ಅವರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವರು ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡೋದಿಲ್ಲ, ಮತ್ತೆ ಪ್ರಿಯಾಂಕಾ ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತ. ನೋಡಿ, ಅದು ಅವ್ರ ಮನೆ ವಿಷಯ ಆಗುತ್ತೆ, ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಿಮಗೆ ಅವ್ರ ಕುಟುಂಬದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಲ್ಲ. ನೋಡಿ, ನಾವೀಗ ಪೊಲಿಟಿಕಲ್ ಮಾತಾಡ್ತಾ ಇದ್ದೀವಿ, ಮನೆ ಬಗ್ಗೆ ಮಾತಾಡ್ತಾ ಇಲ್ಲ. ನಾವ್ ಯಾವತ್ತೂ ಮನೆ ಬಗ್ಗೆ ಮಾತಾಡೋದು. ಅವರ ಕುಟುಂಬದ ಇನ್ನೊಬ್ಬ ಸದಸ್ಯ ಇದ್ದಾರಲ್ಲ, ರಾಬರ್ಟ್ ವಾಡ್ರಾ. ಇಲ್ಲ, ಇದ್ರ ಬಗ್ಗೆನೂ ನಾನು ಮಾತಾಡೋದಿಲ್ಲ. ಇಲ್ಲ, ಅವರೇ ಹೇಳಿದ್ದಾರೆ ನನಗೆ ರಾಜಕೀಯಕ್ಕೆ ಬರೋದಕ್ಕೆ ಇಷ್ಟ ಇದೆ ಅಂತ. ಬರ್ಲಿ ಬಿಡಿ, ಈ ಯಾರು ಬೇಕು. ಅವ್ರು ಹೇಳ್ತಾರೆ, ಪಬ್ಲಿಕ್ಕಿಗೆ ನಾನು ಎಷ್ಟೆಲ್ಲ ಮಾಡಿದ್ದೀನಿ, ನಾನು ರಾಜಕೀಯಕ್ಕೆ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ. ನೋಡಿ, ಲಕ್ಷಾಂತರ ಜನ ರಾಜಕೀಯದಲ್ಲಿದ್ದಾರೆ, ಲಕ್ಷಾಂತರ ಜನ. ನಮ್ಮ ಎಲೆಕ್ಟೋರೇಟಲ್ಲೇ ಎಷ್ಟು ಜನ ಇದ್ದಾರೆ ಅಂತಂದ್ರೆ, ನಮ್ಮ ಪಂಚಾಯತ್ ರಾಜಲ್ಲೇ 10 ಲಕ್ಷನೋ ಇಲ್ಲ 30 ಲಕ್ಷ ಜನ ಇದ್ದಾರೆ. ಅದರಲ್ಲಿ 10 ಲಕ್ಷ ಲೇಡೀಸೇ ಇದ್ದಾರೆ. ಸೊ ಲಕ್ಷಾಂತರ ಜನ, ಬ್ಲಾಕು, ಡಿಸ್ಟ್ರಿಕ್ಟು, MLAನೇ 1000 ಜನ ಇದ್ದಾರೆ. ಎಲ್ರೂ ಕುಟುಂಬದ ಸದಸ್ಯರು ಒಂದು ದೊಡ್ಡ ಜವಾಬ್ದಾರಿಗಳನ್ನ ಹೊತ್ಕೊಂಡಾಗ ನಿಮ್ಗೆ ಕಾಂಗ್ರೆಸ್ ಪಕ್ಷನ ನಿಭಾಯಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗಲ್ಲ ಅನ್ಸುತ್ತಾ? ಈಗೇನಿದೆಯೋ ಅದನ್ನ ಮೊದಲು ಸಂಭಾಳಿಸ್ಲಿ.
ಹಾಗಿದ್ರೆ ನಿಮ್ಮ ಪ್ರಕಾರ ಅದು ಯಾರಿರ್ಬೋದು? ಪಕ್ಷನ ಮುನ್ನಡೆಸುವಂಥವ್ರು ಯಾರಿರ್ಬೋದು? ಈಗ ಈ ಜಗಳ ಅಂತೂ 6-7 ವರ್ಷಗಳಿಂದ ನಡೀತಾನೇ ಇದೆ. ರಾಹುಲ್ ಗಾಂಧೀಜಿಯವ್ರನ್ನ ನಾವು ಎಲೆಕ್ಟ್ ಮಾಡಿದ್ವಿ. ಸೋನಿಯಾ ಗಾಂಧಿಯವರು ಬಯಸಿದ್ರು, ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು. ಅದಾದ್ಮೇಲೆ ಅವ್ರನ್ನ ಪ್ರೆಸಿಡೆಂಟ್ ಕೂಡ ಮಾಡಿದ್ರು. ನಾವು ಅವ್ರನ್ನ ಪ್ರೆಸಿಡೆಂಟ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ವಿ. ಆದ್ರೆ ಅರ್ಧ ದಾರಿಲೇ ರಿಸೈನ್ ಮಾಡಿಬಿಟ್ರು. ಅವರು ಅರ್ಧ ದಾರಿಲೇ ಯಾಕೆ ರಿಸೈನ್ ಮಾಡಿದ್ರು ಅನ್ನೋ ವಿಷಯನ ಮಾತಾಡೋದಕ್ಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ರಾಹುಲ್ ಗಾಂಧಿ ಹೊರಗೆ ಹೋಗಿ ನಮ್ ದೇಶದ ಇಮೇಜ್ನ ಹಾಳು ಮಾಡ್ತಿದ್ದಾರೆ. ನಿಮಗೇನನ್ಸತ್ತೆ ಅವ್ರು ಹೇಗೆ ಇದನ್ನೆಲ್ಲ ಸಂಭಾಳಿಸ್ತಾರೆ ಅಂತ? ನೋಡಿ, ಹಿಂದೆ ನಾವು ಯೂನಿಯನ್ ಮಿನಿಸ್ಟರ್ ಆಗಿದ್ದಾಗ 31-32 ವರ್ಷ ವಯಸ್ಸಾಗ ನನಗಾಗ ಒಂದು ಮಾತನ್ನ ಹೇಳ್ಕೊಟ್ಟಿದ್ರು. ವಿದೇಶಕ್ಕೆ ಹೋದಾಗ ನಮ್ಮ ದೇಶದ ಬಗ್ಗೆ ಕೆಟ್ಟ ಮಾತಾಡಬಾರದು, ದೇಶದ ಜನಗಳ ಬಗ್ಗೆ ಕೆಟ್ಟ ಮಾತಾಡಬಾರದು, ಹಾಗೆ ಸರ್ಕಾರದ ಬಗ್ಗೆನೂ ಏನೂ ಮಾತಾಡಬಾರದು. ಯಾಕೆಂದ್ರೆ ವಿದೇಶದಲ್ಲಿ ನಮಗೆ ಮಿತ್ರ ದೇಶಗಳು ಇವೆ, ಶತ್ರು ದೇಶಗಳು ಇವೆ. ಅವರು ನಿಮ್ಮ ಬಾಯಿಂದ ವಿಷಯ ಹೊರಗೆಳೆಯೋದಕ್ಕೆ ಶುರು ಮಾಡ್ತಾರೆ, ಆಮೇಲೆ ಅದನ್ನ ಕೋಟ್ ಮಾಡ್ತಾರೆ. ಇಲ್ಲಿ ನೋಡ್ರಪ್ಪ, ಒಬ್ಬ ಹಿಂದೂಸ್ತಾನಿ ಬಂದಿದ್ದ, ಹಿಂದೂಸ್ತಾನದ ಬಗ್ಗೆ ಹೀಗೀಗೆಲ್ಲ ಹೇಳ್ದ ಇವನು, ಅಲ್ಲಿನ ಸೌಲಭ್ಯಗಳ ಬಗ್ಗೆ, ಅಲ್ಲಿನ ಕಲ್ಚರ್ಗಳ ಬಗ್ಗೆ, ಅಲ್ಲಿನ ಕ್ಯಾಸ್ಟಿಸಂ ಬಗ್ಗೆ, ಅಲ್ಲಿನ ಕಮ್ಯುನಲಿಸಂ ಬಗ್ಗೆ. ಇವೆಲ್ಲ ನಮ್ಮ ಆಂತರ್ಯದ ವಿಷಯಗಳು. ಇದನ್ನ ನಾವೇ ಸರಿ ಮಾಡ್ಕೋಬೇಕು. ವಿದೇಶನ, ಪ್ರಪಂಚನ ಇದರಲ್ಲಿ ಇನ್ವಾಲ್ವ್ ಮಾಡ್ಕೋಬಾರ್ದು. ನೋಡಿ, ನಿಮಗೆ ಟ್ರೈನಿಂಗ್ ಆದ ಹಾಗೆ ಯಾರೋ ಒಬ್ರು ಹೇಳ್ಕೊಟ್ರಲ್ಲ, ನಿಮಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನ್ ಹೇಳ್ಬೇಕು ಅಥವಾ ಏನ್ ಹೇಳಬಾರ್ದು, ಅಥವಾ ವಿದೇಶದಲ್ಲಿ ಹೇಗಿರ್ಬೇಕು, ಏನ್ ಹೇಳ್ಬೇಕು, ಇದನ್ನೆಲ್ಲ ಅವ್ರಿಗೆ ಯಾರು ಕಲಿಸ್ಲಿಲ್ವಾ? ನಿಮ್ಮ ಮೈಂಡು ಸೆಟ್ ಆಗಬಿಟ್ರೆ ನನಗೆ ಪ್ರತಿಯೊಂದೂ ಗೊತ್ತಿದೆ ಅಂತ ಇಡೀ ಪ್ರಪಂಚದ ಬಗ್ಗೆನೇ, ಆಗ ಅದಕ್ಕೇನ್ ಚಿಕಿತ್ಸೆ ಕೊಡೋದು? ಮತ್ತೆ ಅವ್ರು ಹೇಳ್ತಾರೆ ಮೋದಿ ಅವ್ರಿಗೇನೂ ಗೊತ್ತಿಲ್ಲ, ನನಗೆಲ್ಲ ಗೊತ್ತಿದೆ ಅಂತ. ಮತ್ತೆ ಅದಕ್ಕೆ ಮೋದಿ ಅವರು ನನಗೆ ಹೆದರ್ತಾರೆ. ಅಲ್ಲ, ಈಗ ಅವರಿಬ್ಬರಿಗೆ ಗೊತ್ತು ಯಾರ್ಯಾರಿಗೆ ಹೆದರ್ತಾರೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಗುಲಾಂ ನಬಿ ಆಜಾದ್ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ನಾನು ನನ್ನ ಬುಕ್ಕಲ್ಲಿ ಬರೆದಿದ್ದೀನಿ. ಅಂದ್ರೆ ಅದು ಸುಷ್ಮಾಜಿ ಹೇಳಿದ್ರಲ್ಲ, ತಮ್ಮ ಕೂದಲನ್ನ ಕಟ್ ಮಾಡಿ ತಲೆ ಬೋಳಿಸ್ಕೊಂಡು ಇಡೀ ದೇಶದಲ್ಲೇ ಸುತ್ತೀನಿ ಅಂತೆಲ್ಲ. ನನಗನ್ಸುತ್ತೆ ಅದನ್ನ ಕೇಳಿ ಇವ್ರ ಫ್ಯಾಮಿಲಿ ಹೆದರ್ಕೊಂಬಿಟ್ರು ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿ ಗುಲಾಂ ನಬಿ ಆಜಾದ್ ಅವರು. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಪ್ರಶ್ನೆ. ಆಪ್ಕಿ ಅದಾಲತ್ನಲ್ಲಿ ಸೀನಿಯರ್ ಲೀಡರ್ ಗುಲಾಂ ನಬಿ ಆಜಾದ್ ಅವರ ಮೇಲೆ ಆರೋಪ ಹೊರಿಸಲಾಗ್ತಿರೋದು ಇವರು ಜನರನ್ನ ದಾರಿ ತಪ್ಪಿಸ್ತಾರೆ ಅಂತ. ಆಜಾದ್ ಸಾಹೇಬ್ರೆ, ನಿಮ್ಮ ಪುಸ್ತಕದಲ್ಲಿ ನೀವು ಬರೆದಿದ್ದೀರಾ, ಒಂದು ಕಾಲ ಹೇಗಿತ್ತು ಅಂತಂದ್ರೆ ನೀವು ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗ್ಬೋದಿತ್ತು, ನೀವು ಸೀನಿಯರ್ ಆಗಿದ್ರಿ, ಅನುಭವಿಗಳಾಗಿದ್ರಿ. ಆದ್ರೆ ನಿಮ್ಮ ಕೈ ತಪ್ಪು ಹೋಯ್ತು. ಯಾಕಂದ್ರೆ ನೀವು ಮುಸಲ್ಮಾನರಾಗಿದ್ರಿ, ಅಲ್ಪಸಂಖ್ಯಾತರಾಗಿದ್ರಿ. ಅದೇನು ಅಂದ್ರೆ, ಒಂದು ಸಂದರ್ಭದಲ್ಲಿ ನಾನು ಹಿಸ್ಟ್ರಿ ಬಗ್ಗೆ ಬರೆದೆ. ಅಂದ್ರೆ ಆ ಸಮಯದಲ್ಲಿ ಹತ್ತತ್ರ 60-65 ವರ್ಷಗಳು, 47ಕ್ಕೂ ಮುಂಚೆನೂ ಕಾಂಗ್ರೆಸ್ ಇತ್ತು. ಆ 60-65 ವರ್ಷಗಳಲ್ಲಿ 12-13 ಜನನೂ ಮೈನಾರಿಟೀಸ್ನವರಿದ್ರು, ಅಧ್ಯಕ್ಷರಾಗಿದ್ರು ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ. ಆದರೆ 75 ವರ್ಷಗಳಲ್ಲಿ ಒಬ್ರು ಆಗಿಲ್ವಲ್ಲ. ಯಾರಿಗ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಇವರು. ಆದ್ರೆ ಯಾಕಾಗ್ಲಿಲ್ಲ? ಅದನ್ನೇ ಅಲ್ವಾ ನಾನು ಹೇಳ್ತಿರೋದು. ಸುಮ್ನೆ ಸೆಕ್ಯುಲರಿಸಂ ಅಂತ ಹೇಳ್ಬಿಟ್ರೆ ಏನು ಪ್ರಯೋಜನ? ಅದ್ರ ಮೇಲೆ ಕೆಲಸನೂ ಮಾಡಬೇಕು. ನೋಡಿ, ನೀವು ಅಲ್ಪಸಂಖ್ಯಾತರಾಗಿದ್ರಿಂದಾಗಿ ಅಧಿಕಾರ ಕೈತಪ್ಪೋಯ್ತು. ಸೋನಿಯಾ ಗಾಂಧಿಯವರು ಕೂಡ ಪ್ರಧಾನಿಯಾಗೋದ್ರಿಂದ ವಂಚಿತರಾದ್ರು. ಅವರು ಅಲ್ಪಸಂಖ್ಯಾತರಾಗಿದ್ದಕ್ಕ ಅಥವಾ ವಿದೇಶಿಗರು ಅನ್ನೋ ಕಾರಣಕ್ಕ? ಇಲ್ಲ, ಅದೇನು ಅಂತಂದ್ರೆ ತಮ್ಮನ್ನ ತಾವು ಮೈನಾರಿಟಿ ಅಂತ ಹೇಳ್ಕೊಳ್ಳೋದೂ ಇಲ್ಲ. ಆಮೇಲೆ ಬೇರೆಯವರು ಆ ಥರ ಅನ್ಕೊಂಡಿಲ್ಲ, ಯಾಕೆಂದ್ರೆ ಮೆಜಾರಿಟಿ ಅವ್ರನ್ನ ಮದುವೆ ಆಗಿದಾರಲ್ವಾ. ಅದು ಅಲ್ಲದೆ ಅವರಿಗೆ ಮೈನಾರಿಟಿ ಮೆಜಾರಿಟಿಯಿಂದ, ಮತ್ತೆ ಅವ್ರನ್ನ ಯಾರು ಮೈನಾರಿಟಿ ಅಂತ ಅನ್ಕೊಂಡೂ ಇಲ್ಲ ಬಿಡಿ, ಮೆಜಾರಿಟಿ ಅಂತಾನೆ ನೋಡೋದು. ಅವರು ಮೆಜಾರಿಟಿನ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ, ಹಿಂದೂ ಧರ್ಮನ ಪ್ರಾಕ್ಟೀಸ್ ಮಾಡ್ತಾರೆ. ಆದರೆ ಅವರ ಫ್ಯಾಮಿಲಿ ಇದೆಯಲ್ಲ, ಅದರದ್ದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಅದರಿಂದ ವಿವಾದ. ನಾನು ನನ್ನ ಬುಕ್ಕಲ್ಲಿ ಬರೆದಿದ್ದೀನಿ. ಅಂದ್ರೆ ಅದು ಸುಷ್ಮಾಜಿ ಹೇಳಿದ್ರಲ್ಲ, ತಮ್ಮ ಕೂದಲನ್ನ ಕಟ್ ಮಾಡಿ ತಲೆ ಬೋಳಿಸ್ಕೊಂಡು ಇಡೀ ದೇಶದಲ್ಲೇ ಸುತ್ತೀನಿ ಅಂತೆಲ್ಲ. ನನಗನ್ಸುತ್ತೆ ಅದನ್ನ ಕೇಳಿ ಇವ್ರ ಫ್ಯಾಮಿಲಿ ಹೆದರ್ಕೊಂಬಿಟ್ರು ಅಂತ. ಇಲ್ಲಿ ಇನ್ನೊಂದು ಹೊಸ ವಿವಾದ ಶುರು ಆಗೋದ್ರೆ ಅಧಿಕಾರಕ್ಕೆ ಆಪತ್ತು ಬಂದಿದೆ. ಸೊ ಇದೇ ಒಳ್ಳೇದು. ಆದ್ರೆ ನೀವು ಇದ್ರ ಬಗ್ಗೆ ಯಾವತ್ತೂ ಮಾತಾಡ್ಲಿಲ್ವಾ? ಇಲ್ಲ, ಗೊತ್ತಿದೆ ಈ ಫ್ಯಾಮಿಲಿ ವಿಷಯಗಳು, ಎಷ್ಟೊಂದು ವಿಷಯಗಳು. ನಾನು ಹೇಳಿದ್ನಲ್ಲ, ಫ್ಯಾಮಿಲಿ ಬಗ್ಗೆ ಮಾತಾಡೋದು ನನಗಿಷ್ಟ ಇಲ್ಲ ಅಂತ. ಅದು ನನ್ನ ಮಟ್ಟಿಗೆ ಸರಿ ಅಂತ ಇಲ್ಲ. ನೋಡಿ, ನೀವಾಗ ತಪ್ಪು ಮಾಡಿದ್ರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು LDFನ, ಸಮಾಜವಾದವನ್ನ, BSP ಅವರನ್ನ
ಈ ಎಲ್ಲ ನಾಯಕರನ್ನ ಭೇಟಿ ಹಾ. ಮಾಡಿದ್ರಿ, ಮತ್ತೆ ಅವರಿಗೆಲ್ಲ ನೀವ್ ಹೇಳಿದ್ರಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಹಾ, ಆ ಸಮಯದಲ್ಲಿ ನಮ್ಮಲ್ಲಿದ್ದಿದ್ದೇ ಒಂದು 3-4 ಜನ ಅಷ್ಟೇನೆ. ಅಲ್ಲಿ ಅಲ್ಲಿ ಮಿಸ್ಸಸ್ ಗಾಂಧಿ ಇದ್ರು, ಅಹ್ಮದ್ ಭಾಯ್ ಇದ್ರು, ಆಮೇಲೆ ಪ್ರಣಬ್ ದಾ ಇದ್ರು ಈ ಕನ್ಸಲ್ಟೇಷನಲ್ಲಿ. ಸೊ ಅವರು ಡಿಸೈಡ್ ಮಾಡಿದಾಗ ನಾನು ಮೀಟಿಂಗ್ ಮುಗಿಸ್ಕೊಂಡು ಎದ್ದು ಹೋಗ್ಬಿಟ್ಟೆ. ಸಂಜೆ ಇನ್ನೊಂದು ಮೀಟಿಂಗ್ ಇತ್ತು, ನಾನು ಆ ಮೀಟಿಂಗ್ ಹೋಗಲೇ ಇಲ್ಲ. ನಾವು ನಮ್ಮ ವಿರೋಧ ಹೇಳಿದ್ವಿ, ಆದರೆ ಅವ್ರು ಹೇಳಿದ್ರು ನಮ್ಮ ಫ್ಯಾಮಿಲಿದು ಒಂದಷ್ಟು ಅನಿವಾರ್ಯತೆಗಳಿವೆ ಅಂತ. ಹೋಗ್ಲಿ ಅಂತ ಸುಮ್ಮನಾಗ್ಬಿಟ್ಟೆ ಅಷ್ಟೇನೆ. ಮತ್ತೆ ಮನಮೋಹನ್ ಸಿಂಗ್ ಅವರನ್ನ ಯಾಕೆ ಆಯ್ಕೆ ಮಾಡಿದ್ರು? ಮನುಷ್ಯ ತುಂಬ ಒಳ್ಳೆಯವರು, ಓದ್ಕೊಂಡಿದ್ರು, ವಿದ್ಯಾವಂತರು, ಒಳ್ಳೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ನಾವಿಬ್ಬರು ಒಟ್ಟಿಗೆ ಕೊಲೀಗ್ಸ್ ಆಗಿದ್ವಿ. ಮನಮೋಹನ್ ಸಿಂಗ್ ಜಿ 5 ವರ್ಷ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ನಾನು ಸಿವಿಲ್ ಏವಿಯೇಷನ್ ಟೂರಿಸಂ ಮಿನಿಸ್ಟರ್ ಆಗಿದ್ದೆ. ನಮ್ಮಿಬ್ಬರಿಗೂ ಒಳ್ಳೆ ಗೆಳೆತನ ಕೂಡ ಇತ್ತು. ಪ್ರಾಮಾಣಿಕ ವ್ಯಕ್ತಿಯವರು, ತುಂಬಾನೇ ಪ್ರಾಮಾಣಿಕ. ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ ಒಂದ್ ವೇಳೆ ಪ್ರಣಬ್ ಮುಖರ್ಜಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ರೆ ಚೆನ್ನಾಗಿ ದೇಶನ ಮುನ್ನಡೆಸಬಹುದಿತ್ತು ಅಂತ? ಅದು ಒಂದು, ಈಗ ಅದಕ್ಕೆ ಅಲ್ವಾ ನಿಮಗೆ ಇಷ್ಟೊಂದು ಚಾಯ್ಸ್ ಕೊಟ್ಟಾಗ, ಅಂದ್ರೆ ನಾವು ಆರಿಸಿರೋರಲ್ಲಿ ಅವರ ಕಂಪ್ಯಾಟಬಿಲಿಟಿನೂ ಇರಬೇಕಾಗತ್ತಲ್ವಾ, ಅವ್ರ ಜೊತೆ ಯಾರು ಹೆಚ್ಚು ಹೊಂದ್ಕೋತಿದ್ರು ಅಂತ. ಒಂದು ಹೆಸರು ಕೂಡ ಬಂದಿತ್ತು, ಮನಮೋಹನ್ ಸಿಂಗ್ ಜಿ ಆಸ್ ಫೈನಾನ್ಸ್ ಮಿನಿಸ್ಟರ್. ಅಂದ್ರೆ ಇವರಿಗೆ ಏನ್ ಅಲ್ಪ ಸ್ವಲ್ಪ ಸಿಕ್ಕಿತ್ತೋ, ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ನರಸಿಂಹರಾವ್ ಅವರು. ಆದ್ರೆ ಫೈನಾನ್ಸ್ ಮಿನಿಸ್ಟರ್ ಮೇಲೆ ಜನಕ್ಕೆ ವಿಶ್ವಾಸ ಇತ್ತು, ಯಾಕೆಂದ್ರೆ ಎಕಾನಮಿಸ್ಟ್ ಆಗಿದ್ರು, ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರುವಂತಹ ಆದ್ರೆ ಎಕಾನಮಿಸ್ಟ್. ಒಂದು ವಿಷಯನ ಆ ಟೈಮ್ನಲ್ಲಿ ಪಬ್ಲಿಸೈಸ್ ಮಾಡಿದ್ರು, ಮನಮೋಹನ್ ಸಿಂಗ್ ಅವರು ಅಲ್ಪಸಂಖ್ಯಾತರಾಗಿದ್ರಿಂದ ಅವರನ್ನ ಪ್ರಧಾನಿ ಮಾಡ್ಲಾಯ್ತು ಅಂತ. ಸಿಖ್ರು ನಿಜವಾದ ಮೈನಾರಿಟಿನೇ ಅಲ್ಲ, ರಿಯಲ್ ಮೈನಾರಿಟಿ ಯಾರು ಅಂತ ನಿಮ್ಗೆ ಗೊತ್ತಿದೆ. ಎಕೆ ಆಂಟೋನಿ ಅಂತ ನಾಯಕರು ಹೇಳ್ತಾರೆ, ವಿ ನೀಡ್ ಹಿಂದೂಸ್, ನಮಗೆ ಹಿಂದೂಗಳ ಅವಶ್ಯಕತೆ ಇದೆ. ಅವ್ರು ಬಿಡಿ, ಪಾಪ ಸ್ಪೈನ್ಲೆಸ್ ಮನುಷ್ಯ ಅವರು. ನೋಡಿ, ಕಾಂಗ್ರೆಸ್ನ ಸುರ್ಜೇವಾಲಾ ಅವರು ಹೇಳ್ತಾರೆ, ರಾಜೀವ್ ಗಾಂಧಿ ಕೇವಲ ಹಿಂದೂ ಮಾತ್ರ ಅಲ್ಲ, ಜನಿವಾರಧಾರಿ ಹಿಂದೂ ಅಂತ. ಹಂಗಂದ್ರೂನು ನಾವು ಪ್ರೋ ಮೋದಿ, ಅವರಲ್ಲ ಅಂತಾರೆ. ಅಂದ್ರೆ ಚುನಾವಣೆಗೆ ಹಿಂದೂಗಳ ಅವಶ್ಯಕತೆ ಇದೆ ಅಂತೀರಾ? ಈ ಚುನಾವಣೆನೇ ಎಲ್ಲದಕ್ಕಿಂತ ದೊಡ್ಡ ತಲೆನೋವು ನೋಡಿ. ಜನರಿಂದ ಪ್ರಶ್ನೆ ತಗೊಳ್ಳೋಣ. ಈಗಿನ ಕಾಂಗ್ರೆಸ್ ಪಕ್ಷ ಏನಿದೆ ಅದು 2024ರಲ್ಲಿ ಬಿಜೆಪಿ ಸರ್ಕಾರನ ಹಿಂದಕ್ಕೆ ಹಾಕತ್ತಾ? ನಿಮಗೇನನ್ಸುತ್ತೆ? ನೋಡಿ, ನಾನು ಹೇಳಬಲ್ಲೆ, ಆದ್ರೆ ಹೇಳೋದಿಲ್ಲ. ಕಾಂಗ್ರೆಸ್ಸಿಗೆ ಎಷ್ಟು ಸಣ್ಣ ಜನ ಸೇರ್ಕೊಂಡಿದ್ದಾರೆ ಅಂದ್ರೆ, ಇವತ್ತು ನಿಜವಾದ ವಿಷಯಗಳನ್ನ ಕೇಳೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಅವ್ರು ನಿಮ್ಮನ್ನ ಮೀರ್ ಜಾಫರ್ ಅಂತಾರೆ. ಅಲ್ಲ, ಮೀರ್ ಜಾಫರ್ಗಳು ಈ ಜನಗಳು. ಇವರು ಕಾಂಗ್ರೆಸ್ಸಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಮುಳುಗಿಸ್ತಾ ಇದ್ದಾರೆ. ನಾವು ಹೊರಗಡೆ ಕೂತಿದ್ರು, ನಾವು ಹೊರಗಡೆ ಅಪೋಸಿಷನ್ನಲ್ಲಿ ಕೂತಿದ್ರು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ಸು ಸರ್ವೈವ್ ಆಗ್ಬೇಕು ಅಂತ. ಡೆಮಾಕ್ರಸಿಯ ಹಿತಕ್ಕೋಸ್ಕರ. ಕಾಂಗ್ರೆಸ್ನವ್ರ ಹಿತ ಅಲ್ಲ, ಕಾಂಗ್ರೆಸ್ನವ್ರು ಡಿಸರ್ವ್ ಮಾಡೋದಿಲ್ಲ. ಆದರೆ ಪ್ರಜಾಪ್ರಭುತ್ವದ ಹಿತದಲ್ಲಿ ಇನ್ನೊಂದು ನ್ಯಾಷನಲ್ ಪಾರ್ಟಿ ಇರಲೇಬೇಕು. 2 ನ್ಯಾಷನಲ್ ಪಾರ್ಟಿ ಇರಲೇಬೇಕು. ಹೇಳ್ತಾರೆ ಡೆಮೋಕ್ರಸಿ ಉಳಿದಿಲ್ಲ, ಪ್ರಜಾಪ್ರಭುತ್ವ ಮುಗ್ದೋಗಿದೆ, ಮೋದಿ ಎಲ್ಲ ಹಾಳು ಮಾಡಿದ್ದಾರೆ, ಎಲ್ಲರ ಕತ್ತನ್ನ ಹಿಸ್ಕಿದ್ದಾರೆ ಅಂತ. ಸೊ ಅದನ್ನು ಮಾಡಕ್ಕೆ ಇವ್ರು ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ. ಒಂದ್ ವೇಳೆ ಮೋದಿಜಿ ಅವರು ನೋಡಿ, ಇವ್ರು 24 ಗಂಟೆ ಮೋದಿಜಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನೋಡಿ, ಮೋದಿಜಿ 24 ಗಂಟೆ ಅಧಿಕಾರದಲ್ಲಿರ್ಬೇಕು ಅಂತ ಕೆಲಸ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಲೀಡರ್ಶಿಪ್ ಅವ್ರಿಗೋಸ್ಕರ 48 ಗಂಟೆ ಕೆಲಸ ಮಾಡ್ತಾ ಇದೆ. ಹಾಗಿದ್ರೆ ಅವರ ಪ್ರಶ್ನೆ ಏನು ಅಂದ್ರೆ, 2024ರಲ್ಲಿ ಏನಾಗುತ್ತೆ? ಇಲ್ಲ 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 ಇಲ್ಲ, ಈಗ ನಾನು ಇವ್ರು ಗೆಲ್ತಾರೆ ಅವ್ರು ಸೋಲ್ತಾರೆ ಅಂತಂದ್ರೆ, ನೋಡಿ, ಒಂದ್ ವೇಳೆ ನಾನು ಬಿಜೆಪಿ ಗೆಲ್ತಾರೆ ಅಂದ್ರೆ ನಾನು ಬಿಜೆಪಿನೂ ಅಂತಾರೆ, ನಾನು ಕಾಂಗ್ರೆಸ್ ಮುಂದಕ್ಕೆ ಬರುತ್ತೆ ಅಂದ್ರೆ ಇವನು ಕಾಂಗ್ರೆಸ್ ಸೇರಕ್ ನೋಡ್ತಾ ಇದ್ದಾನೆ ಅಂತಾರೆ. ಆದ್ರೆ ನೀವು ಸಾರ್ವಜನಿಕರಿಗೆ ಹೇಳ್ಬೋದಲ್ಲ. ಸ್ವಾಮಿ, ಈಗ ಜನಕ್ಕೂ ಗೊತ್ತು, ನಿಮಗೂ ಗೊತ್ತಿದೆ, ನಿಮಗೂ ಚೆನ್ನಾಗಿ ಗೊತ್ತಿದೆ, ನನಗೂ ಗೊತ್ತಿದೆ, ಜನಗಳಿಗೂ ಗೊತ್ತಿದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ದಿನೇಶ್ ತ್ರಿವೇದಿ ಅವರ ತೀರ್ಪಿನ ಸಮಯ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸಿದ್ದು ದೇಶದ ಅತ್ಯಂತ ಅನುಭವಿ ನಾಯಕರಲ್ಲಿ ಒಬ್ಬರಾದ, ಅತ್ಯಂತ ಹಿರಿಯರಾದ ಗುಲಾಂ ನಬಿ ಆಜಾದ್ ಅವರ ಮೇಲೆ. ನಾವು ಅವರನ್ನ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಕೇಳಿದ್ವಿ, ನರೇಂದ್ರ ಮೋದಿಯವ್ರ ಬಗ್ಗೆ, ರಾಹುಲ್ ಗಾಂಧಿಯವ್ರ ಬಗ್ಗೆ, ಸೋನಿಯಾ ಗಾಂಧಿಯವರ ಬಗ್ಗೆ, ಅವರ 50 ವರ್ಷಗಳ ರಾಜಕೀಯ ಜೀವನದ ಏರಿಳಿತಗಳ ಬಗ್ಗೆ ನಾವು ಅವ್ರ ಜೊತೆ ಮಾತಾಡಿದ್ವಿ. ಮತ್ತೀಗ ಸಮಯ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ದಿನೇಶ್ ತ್ರಿವೇದಿ ಅವರ ತೀರ್ಪು. ನೋಡಿ, ಇದು ಆಪ್ಕಿ ಅದಾಲತ್. ಆಪ್ಕಿ ಅದಾಲತ್ ಅಂದ್ರೆ ಜನತೆಯ ಅದಾಲತ್. ಹಾಗೂ ಇನ್ನೊಂದು ಮಾತಿದೆ, ಅಂದ್ರೆ ಶುದ್ಧ ಚಿನ್ನ ಅನ್ನೋದು
ಬೆಂಕಿಲ್ ಬೆಂದ ಮೇಲೆ ಬರುತ್ತೆ ಅಂತ. ಮತ್ತೆ ಗುಲಾಂ ನಬಿ ಆಜಾದ್ ಅವರ ಬಯೋದ್ರಲ್ಲಿ ಒಂಚೂರು ಏನಾದ್ರೂ ಬಾಕಿ ಉಳಿದಿದ್ರೆ ನಮ್ಮ ಪ್ರತಿಭಾವಂತ ವಕೀಲರಾದ ರಜತ್ ಶರ್ಮಾ ಅವರು ತಮ್ಮ ಅತ್ಯಂತ ಕಠಿಣ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅದನ್ನ ಇವತ್ತು ಅವ್ರು ಪೂರ್ತಿ ಮಾಡಿಬಿಟ್ರು. ಈಗ ಇಲ್ಲಿ ಆರೋಪ ಇದ್ದಿದ್ದು ಮೊದಲು ವಿಶ್ವಾಸದ್ರೋಹದ್ದು. ಸೊ ನಮಗೆ ನೆನಪಾಯ್ತು, ವಿಶ್ವಾಸದ್ರೋಹ ಅನ್ನೋ ಕೆಲವರಿಗೆ ವಿಶ್ವಾಸ ಏನು ಅನ್ನೋದೇ ಗೊತ್ತಿಲ್ಲ. ನನಗೆ ಇವತ್ತು ಆ ಸಂದರ್ಭ ನೆನಪಾಗ್ತಿರುತ್ತೆ. ಆಗ ನಾನೂ ಕೂಡ ರಾಜ್ಯಸಭೆಯಲ್ಲಿದ್ದೆ. ಒಂದು ಕಡೆ ದೇಶದ ನಮ್ಮ ನಾಯಕ ಪ್ರಧಾನಮಂತ್ರಿ ಮೋದಿಜಿ, ಮತ್ತಿನ್ನೊಂದು ಕಡೆ ವಿಪಕ್ಷದ ನಾಯಕ ನಮ್ಮ ಗುಲಾಂ ನಬಿ ಆಜಾದ್ ಅವರು. ನನಗೆ ಭಾವುಕತೆಯ ಪ್ರಶ್ನೆ ಬಂತು. ಸೊ ನಾನಿವತ್ತು ಅದಾಲತ್ಗೆ ಇದನ್ನೂ ಹೇಳೋದಕ್ಕಿಷ್ಟಪಡ್ತೀನಿ. ಒಂದು ಸಂದರ್ಭ ಹೇಗಿತ್ತು ಅಂದ್ರೆ, ಅಲ್ಲಿ ನಾವೆಲ್ಲರೂ ಭಾವುಕರಾಗ್ಬಿಟ್ಟಿದ್ವಿ. ಒಂದು ಪರ್ಟಿಕ್ಯುಲರ್ ಪಾರ್ಟಿ ಬಗ್ಗೆ ನಾನು ಮಾತಾಡಲ್ಲ, ಅವರು ಭಾವುಕರಾಗಿದ್ರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಎಲ್ಲರೂ ಭಾವುಕರಾಗಿದ್ವಿ. ಯಾಕೆಂದ್ರೆ ಆ ಭಾವುಕತೆ ಇದ್ದದ್ದು ದೇಶದ ಬಗ್ಗೆ. ಸೊ ಹೇಳ್ತಾರಲ್ಲ, ನನ್ನ ದನಿಗೆ ನಿನ್ನ ದನಿಯ ಸೇರಿದರೆ ನಮ್ಮ ದನಿಯು. ಸೊ ಇಬ್ಬರ ದನಿಯು ಸೇರಿ ನಮ್ಮ ಹೆಮ್ಮೆಯ ಹಿಂದೂಸ್ತಾನದ ದನಿಯಾಗಿತ್ತು. ನೀವು ಕೊನೆಯಲ್ಲಿ ಹೇಳಿದ್ರಿ, ಒಂದು ವೇಳೆ ನೀವು ಪೊಲಿಟಿಷಿಯನ್ ಆಗಲಿಲ್ಲ ಅಂದಿದ್ರೆ ನೀವು ಮಾಲಿ ಆಗಿರ್ತಿದ್ರಿ ಅಂತ. ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತೂ ಸಹ ನೀವು ಮಾಲಿನೇ. ಮತ್ತೆ ಈ ಹಿಂದೂಸ್ತಾನ ಒಂದು ದೊಡ್ಡ ತೋಟ ಇದ್ದ ಹಾಗೆ. ಈ ತೋಟನ ನೀವು ತುಂಬ ಪ್ರೀತಿಯಿಂದ ಚೆನ್ನಾಗಿ ಬೆಳೆಸಿ. ಮತ್ತೆ ಈ ಅದಾಲತ್ನ ಶುಭಕಾಮನೆಗಳು ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಈ ತೋಟ ನಗಲಿ, ಅರಳಿ, ಮತ್ ಮುಂದಕ್ಕೆ ಹೋಗ್ತಿರ್ಲಿ, ಸುಭದ್ರವಾಗಿರ್ಲಿ. ಈ ಬಯಕೆ ಜೊತೆಗೆ, ಈ ನಂಬಿಕೆ ಜೊತೆಗೆ ಗುಲಾಂ ನಬಿ ಆಜಾದ್ ಅವರು ಹೀಗೆ ನಮ್ಮ ಜನಗಳ ಸೇವೆಯನ್ನ ಮಾಡ್ತಾ ಇರಲಿ, ಅವರು ಆರೋಗ್ಯವಾಗಿರ್ಲಿ, ಮತ್ತೆ ನಮ್ಮ ದೇಶವನ್ನ ಮುನ್ನಡೆಸುವಂತ ಕೆಲಸನ ಹೀಗೆ ಮಾಡ್ತಾ ಇರಲಿ ಅಂತ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.